Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. ಓಂ ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯಾವಾಗಲೂ ನಮ್ಮ ಇತಿಹಾಸದ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಇತಿಹಾಸವನ್ನು ಅಧ್ಯಯನ ಮಾಡದೇ ಇದ್ದರೆ ನೀವು ಕೇಳಬಹುದು, ಗತ ದಿನಗಳು ಅದರ ಬಗ್ಗೆ ಯೋಚನೆ ಮಾಡಿ ಸಮಯ ಯಾಕೆ ವ್ಯರ್ಥ ಮಾಡೋದು ಅಂಥೇಳಿ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಇತಿಹಾಸವನ್ನು ತಿಳಿದುಕೊಳ್ಳದೇ ಇದ್ದರೆ, ಅಧ್ಯಯನ ಮಾಡದೇ ಇದ್ದರೆ ಹಿಂದೆ ಮಾಡಿದಂತಹ ತಪ್ಪನ್ನು ಮುಂದೆ ಕೂಡ ಮಾಡ್ತಾ ಇರ್ತೀವಿ. ಹಾಗಾಗಿ ಇತಿಹಾಸವನ್ನು ಅಧ್ಯಯನವನ್ನು ಮಾಡಬೇಕು. ಸಿಂಹ ಕಾಡಿನಲ್ಲಿ ಹೋಗ್ತಾ ಇರುವಾಗ ಅದು ಮುಂದೆ ಹೋಗ್ತಾ ಇರುತ್ತೆ, ಮಧ್ಯೆ ಮಧ್ಯೆ ನಿಂತ್ಕೊಂಡು ಒಂದು ಸಲ ಹಿಂತಿರುಗಿ ನೋಡುತ್ತೆ. ಸಿಂಹಾವಲೋಕನ ಅಂತ ಹೇಳಿ ಕರೀತಾರೆ ಅದಕ್ಕೆ. ಹಾಗಾಗಿ ನಮ್ಮ ಇತಿಹಾಸವನ್ನು ಕೂಡ ನಾವು ಸ್ವಲ್ಪ ಅಧ್ಯಯನ ಮಾಡಿದ್ರೆ ಆಗ ಕೆಲವೊಂದು ವಿಚಾರಗಳು ನಮಗೆ ತಿಳಿಯುತ್ತೆ. ಅಂಥದ್ದೊಂದು ಹಿಂದೆ ಮಾಡಿದಂತಹ ತಪ್ಪನ್ನು ನಾವು ಮಾಡೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಬ್ರಿಟಿಷರು ಈ ಭಾರತ ದೇಶವನ್ನು ಆಳಬೇಕು ಅಂತ ಹೇಳಿ ಬರಲಿಲ್ಲ, ವ್ಯಾಪಾರಕ್ಕೆ ಅಂಥೇಳಿ ಬಂದವರು. ವ್ಯಾಪಾರಕ್ಕೆ ಅಂಥೇಳಿ ಬಂದವರು 200 ವರ್ಷಗಳ ಕಾಲ ಈ ದೇಶವನ್ನು ಆಳಿದ್ರು ಅವರು. ಅದಕ್ಕೆ ಕಾರಣ ಏನು? ನಮ್ಮಲ್ಲಿರ್ತಕ್ಕಂತಹ ತಪ್ಪು. ನಮ್ಮಲ್ಲಿರ್ತಕ್ಕಂಥ ತಪ್ಪೇನು? ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ, ನಮ್ಮಲ್ಲಿ ಬಡಿದಾಟ. ಅದರ ಪ್ರಯೋಜನವನ್ನು ಪಡೆದು ಈ ದೇಶವನ್ನು ವ್ಯಾಪಾರಕ್ಕೆ ಅಂತೇಳಿ ಬಂದವರು 200 ವರ್ಷ ಆಳಿದ್ರು. ಒಂದು ವೇಳೆ ನಾವು ಅದರಿಂದ ಪಾಠ ಕಲ್ತ್ಕೊಳ್ಳದೇ ಇದ್ದರೆ, ಐಕ್ಯರಾಗಿರಬೇಕು, ಯುನೈಟೆಡ್ ಆಗಿರಬೇಕು ಅನ್ನತಕ್ಕಂಥ ವಿಷಯವನ್ನು ನಾವು ಪಾಠವನ್ನು ಕಲ್ತ್ಕೊಳ್ಳದೇ ಇದ್ದರೆ ಬರುವ ದಿನಗಳಲ್ಲಿ ಪುನಃ ಆ ದಾಸ್ಯಕ್ಕೆ ಪಾಲಾಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಒಂದು ದೃಷ್ಟಿಯಲ್ಲಿ ನಾವು ಈಗಲೂ ಕೂಡ ದಾಸ್ಯದಲ್ಲಿದ್ದೇವೆ. ಯಾಕೆಂತ ಹೇಳಿದ್ರೆ ನಮ್ಮ ದೇಶ ಈಗಲೂ ಕೂಡ ನಾವು ಏನು ಬೇಕೋ ಅದನ್ನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪ್ರಪಂಚದ ಕೆಲವು ಬಲಿಷ್ಠವಾಗಿರ್ತಕ್ಕಂತಹ ದೇಶಗಳು ನಮ್ಮ ನಿರ್ದೇಶ ಮಾಡ್ತಾ ಇವೆ ಈಗಲೂ ಕೂಡ. ಹಾಗಾಗಿ ರಷ್ಯಾದಿಂದ ಆಯಿಲ್ ತಗೊಳ್ತೇವೆ ಅಂತ ಹೇಳಿದ್ರೆ ಅಮೆರಿಕ ಒಪ್ಕೊಳ್ಳೋದಿಲ್ಲ. ಹೀಗೆ ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು ಈಗಲೂ ಕೂಡ. ನಾವು ಒಗ್ಗಟ್ಟಾಗಿ ಇದ್ದು ಸುದೃಢರಾಗಿದ್ದರೆ ಮಾತ್ರ ಈ ದೇಶ ಬಲವಂತವಾಗಿ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಹಿಂದೆ ಯಾವೊಂದು ವೈಭವ ಇತ್ತೋ ಅದಕ್ಕಿಂತ ಹೆಚ್ಚಿನ ವೈಭವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಹಾಗೆ ಮಾಡೋದಾದರೆ ಇತಿಹಾಸವನ್ನು ಅಧ್ಯಯನವನ್ನು ಮಾಡಬೇಕು. ಇತಿಹಾಸದಲ್ಲಿ ನಾನು ಈಗಾಗಲೇ ಹೇಳಿದೆ, ಬ್ರಿಟಿಷರು ಸುಮಾರು 200 ವರ್ಷಗಳ ಕಾಲ ಈ ದೇಶವನ್ನು ಪಾಲಿಸಿದ್ರು ಅಂಥೇಳಿ. ಅವರೇನು ಹಾಗೆ ಹೊರಟೋಗ್ಬಿಟ್ರ? ಸಾಕಪ್ಪ ಸುಸ್ತಾಗ್ಬಿಡ್ತು, ಇನ್ನೇನು ಮಾಡೋದು ಅಂತೇಳಿ ಹಾಗೆ ಹೊರಟೋಗ್ಬಿಟ್ರ? ಇಲ್ಲ. ನಮ್ಮ ಭಾರತ ದೇಶದಿಂದ ಪ್ರಬಲವಾಗಿರ್ತಕ್ಕಂಥ ಪ್ರತಿಭಟನೆ ಬಂದ ನಂತರ ಈ ದೇಶವನ್ನು ಆಳಲಿಕ್ಕೆ ಇನ್ನು ಸಾಧ್ಯ ಇಲ್ಲ, ಇನ್ನು ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಗೊತ್ತಾದ ಮೇಲೆ ಅವರು ಇಲ್ಲಿಂದ ಹೋಗಿದ್ದು ಬ್ರಿಟಿಷರು. ಹಾಗಾಗಿ ಆ ಒಂದು ಕೆಪಾಸಿಟಿ ನಮ್ಮಲ್ಲಿ ಇಲ್ಲ. ಈ ಜನರು ಎಚ್ಚೆತ್ತುಕೊಂಡಿದ್ದಾರೆ, ಈಗ ಇವರನ್ನು ಇನ್ನು ಮುಂದೆ ನಾವು ಆಳಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಹಾಗೆ ಮಾಡಿದವರು ಯಾರು? ಅದನ್ನು ನೋಡುವಾಗ ನಮಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ಬರ್ತದೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ 200 ವರ್ಷಗಳ ಕಾಲ ಅವರು ಇಲ್ಲಿದ್ದರು ಅಂತ ಹೇಳಿದ್ರೆ, ಬ್ರಿಟಿಷರು ನಮ್ಮನ್ನು ಆಳಿದರು ಅಂತ ಹೇಳಿದ್ರೆ, ಅವರೇನು ಮಾಡಿದ್ರು ಅಂತ ಹೇಳಿದ್ರೆ, ಸುಮಾರು 100 ವರ್ಷ ಆಳದ ಮೇಲೆ ಆಗ ಅವ್ರಿಗೇನು ಗೊತ್ತಾಯಿತು ಅಂತ ಹೇಳಿದ್ರೆ, ಈ ದೇಶವನ್ನು ಚಿರಕಾಲ ನಾವು ಆಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸಂಸ್ಕೃತಿ ಅಂತಕ್ಕಂಥದ್ದು ಅದರದ್ದು ಪ್ರಬಲವಾಗಿರ್ತಕ್ಕಂಥದ್ದು. ಆ ಸಂಸ್ಕೃತಿ ಇಷ್ಟು ವರ್ಷಗಳ ಕಾಲ ನಾವು ಪ್ರಯತ್ನವನ್ನು ಮಾಡಿ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ನಾಶ ಮಾಡಲಿಕ್ಕೆ ಏನಾದರೂ ಉಪಾಯ ಮಾಡಬೇಕು ಅಂತ ಹೇಳಿದ್ರೆ ಮೆಕಾಲೆಯನ್ನು ಕಳಿಸಿದ್ರು. ಭಾರತ ದೇಶವನ್ನು ಅಧ್ಯಯನ ಮಾಡಿರ್ತಕ್ಕಂತಹ ಮೆಕಾಲೆ ಆ ಸಮಯದಲ್ಲಿ ಅಂದರೆ 1835ನೇ ಇಸ್ವಿಯಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಒಂದು ಪ್ರವಚನವನ್ನು ಮಾಡ್ತಾನೆ. ಅಂದರೆ ಈ ಒಂದು ಬಿಲ್ಲು ಒಂದು ಇಂಟ್ರೊಡ್ಯೂಸ್ ಮಾಡ್ತಾನೆ, ಎಜುಕೇಷನ್ ಬಿಲ್. ಈಗ ನಾವು ಯಾವ ಎಜುಕೇಷನ್ ಈಗ ನಾವು ಉಪಯೋಗಿಸ್ತಾ ಇದ್ದೀವೋ ನಿಜವಾಗಿ ಅವನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಅದಕ್ಕೆ ಸ್ವಲ್ಪ ಅಲ್ಲಿ ಇಲ್ಲಿ ಒಪ್ಪು ತಪ್ಪುಗೆಲ್ಲ ಮಾಡಿಕೊಂಡು ಈಗ ನಾವು ಉಪಯೋಗಿಸ್ತಾ ಇದ್ದೇವೆ ನಾವು ಈಗಲೂ ಕೂಡ. ನಮ್ಮ ಲಾ ಸಿಸ್ಟಮೇ ಇದೆ.
ಅದನ್ನ ಇಂಟ್ರೊಡ್ಯೂಸ್ ಮಾಡೋ ಮೊದಲು ಅವನೇನು ಹೇಳ್ದ ಅಂತ ಹೇಳಿದ್ರೆ, ಈ ಭಾರತ ದೇಶದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ. ಕಳ್ಳರು ನಿಮಗೆ ಸಿಕ್ಕೋದಿಲ್ಲ, ಸುಳ್ಳು ಹೇಳ್ತಕ್ಕಂಥ ಸಿಕ್ಕೋದಿಲ್ಲ, ಜನರು ಧರ್ಮಾತ್ಮರು ಆಗಲೂ ಹೇಳ್ತಾ ಇದ್ದಾನೆ. ಯಾವಾಗ 1835ನೇ ಇಸ್ವಿ ಇದು, ಸುಮಾರು ಹತ್ತತ್ರ ಒಂದು 100 ವರ್ಷ ಆಗಿದೆ ಬ್ರಿಟಿಷ್ ನಮ್ಮನ್ನು ಆಳ್ತಾ. ಅಂಥದ್ದೊಂದು ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿ ಇದು. ಬರೀ ಅಷ್ಟೇ ಅಲ್ಲ, ಅದಕ್ಕಿಂತ ಮೊದಲು ಬ್ರಿಟಿಷರು ಬರೋದಕ್ಕಿಂತ ಮೊದಲು ಪ್ರಪಂಚದಲ್ಲೇ ಈ GDP ಅಂತ ಹೇಳಿ ನೀವೆಲ್ಲ ಕರಿತೀರಲ್ಲ, ಅದರಲ್ಲಿ ಹೈಯೆಸ್ಟ್ GDP ಭಾರತ ದೇಶದಲ್ಲಿತ್ತು ಇಡೀ ಪ್ರಪಂಚದಲ್ಲೇ. ಅಂಥದ್ದೊಂದು ದೇಶ ನಮ್ಮದು. ಅದು ಕೂಡ ಎಷ್ಟೋ ವರ್ಷ ಮೊಘಲರು ನಮ್ಮನ್ನು ಆಳಿದ ಮೇಲೆ. ಅಂಥದ್ದೊಂದು ಆ ದೇಶವನ್ನು ಅವರು ಬಂದು ಆಳಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ 1836ರಲ್ಲಿ ಆ ಎಜುಕೇಷನ್ ಪಾಲಿಸಿ ಅಂತಂದ. ಅದರ ಉದ್ದೇಶ ಏನು? ಬ್ರಿಟಿಷರ ಈ ಒಂದು ಭಾರತದಲ್ಲಿ ಅವರು ಆಡಳಿತ ನಡೆಸಲಿಕ್ಕೆ ಅದಕ್ಕೆ ಯೋಗ್ಯರಾಗಿರ್ತಕ್ಕಂತಹ ಕ್ಲರ್ಕ್ಸು ಅವರು ಇವ್ರನ್ನೆಲ್ಲ ಬ್ರಿಟನ್ನಿಂದ ತರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ತುಂಬ ಕಾಸ್ಟ್ಲಿ ಆಗ್ತದೆ. ಹಾಗಾಗಿ ಇಲ್ಲಿ ನಾವು ವಿದ್ಯಾಭ್ಯಾಸ ಪದ್ಧತಿಯನ್ನು ಮಾಡಬೇಕು. ಇಲ್ಲಿ ಜನರಿಗೆ ಒಂದು ಸ್ವಲ್ಪ ಈ ಆಫೀಸ್ನಲ್ಲಿ ಅಲ್ಲಿ ಇಲ್ಲೇ ಕೆಲಸ ಮಾಡೋದು ಕಲ್ತ್ಕೊಳ್ಳೋದು, ರೊಟೀನ್ ವರ್ಕ್ ಅದನ್ನೆಲ್ಲ ಮಾಡಲಿಕ್ಕೆ ಅವ್ರನ್ನ ಬಳಸ್ಕೊಳ್ಳೋದು ಒಂದು. ಎರಡನೇದೇನು ಅಂತ ಹೇಳಿದ್ರೆ, ಮೇಲ್ನೋಟಕ್ಕೆ ಭಾರತೀಯರಾಗಿ ಕಂಡರೂ ತಮ್ಮ ಆಲೋಚನೆಯಲ್ಲಿ ಇವರು ಸಂಪೂರ್ಣವಾಗಿ ಪಾಶ್ಚಾತ್ಯರಾಗಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಈ ವಿದ್ಯಾಭ್ಯಾಸ ಪದ್ಧತಿಯನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಮೆಕಾಲೆ. ಅದನ್ನು ನಾವು ಈಗಲೂ ಕೂಡ ಮಾಡ್ತಾ ಇದ್ದೀವಿ. ಸಾಕಷ್ಟು ಬದಲಾವಣೆ ಆಗಿದೆ. ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಹೇಳಿ ಬಂದಿದೆ, ಸಾಕಷ್ಟು ಆಗಿದೆ. ಅದೇ ಇದ್ದ ಥರನೇ ಅಲ್ಲ. ಸೊ ಅದರದ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಭಾರತದಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸ ಪದ್ಧತಿ ಗುರುಕುಲ ಪದ್ಧತಿಯಲ್ಲಿ ನಡೀತಾ ಇತ್ತು. ಆಗ ಅದು ಸಂಪೂರ್ಣ ನಾಶವಾಯಿತು. ಹಾಗಾಗಿ ಮತ್ತು ಅದಲ್ಲದೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಜನರು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಆ ಒಂದು ಪರಿಸ್ಥಿತಿ ಬಂದ ಮೇಲೆ ಮುಖ್ಯ ಪಟ್ಟಣಗಳು, ಬಾಂಬೆ, ಆಮೇಲೆ ಮಡ್ರಾಸ್, ಈ ಥರ ಬ್ಯಾಂಗ್ಳೂರು, ಈ ಥರ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮಾತ್ರ ಸ್ಕೂಲು ಕಾಲೇಜಸ್ ಇದ್ದವು. ಬೇರೆ ಕಡೆಗಳು ಇರಲಿಲ್ಲ. ಹಳ್ಳಿಗಳಲ್ಲೆಲ್ಲ ಆ ಒಂದು ಸ್ಕೂಲು ಕಾಲೇಜಸ್ ಇರಲಿಲ್ಲ. ಈ ಕಾರಣದಿಂದಾಗಿ ಸಮಸ್ಯೆ ಏನಾಯಿತು ಅಂತ ಹೇಳಿದ್ರೆ, ಜನಸಾಮಾನ್ಯರನ್ನ ವಿದ್ಯಾಭ್ಯಾಸದಿಂದ ದೂರ ಇರುವಾಗಾಯಿತು. ಅದರ ಪರಿಣಾಮ ಏನಾಯಿತು? ಬಡತನ. ವಿದ್ಯಾಭ್ಯಾಸ ಇಲ್ಲ ಅಂದ ಕೂಡಲೇ ಮೊದಲು ಸಮಸ್ಯೆ ಬರೋದು ಬಡತನ, ಮೂಢನಂಬಿಕೆ, ಈ ಥರದ್ದು ಎಷ್ಟೋ ಸಮಸ್ಯೆಗಳು. ಈ ಒಂದು ವಿದ್ಯಾಭ್ಯಾಸ ಪದ್ಧತಿಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಿರತಕ್ಕಂತಹ ನರೇಂದ್ರನಾಥ್ ದತ್ತ ಅನ್ನತಕ್ಕಂಥವ್ರು ಕಲ್ಕತ್ತಾದಲ್ಲಿ 1863ನೇ ಇಸ್ವಿಯಲ್ಲಿ 1863ನೇ ಇಸ್ವಿಯಲ್ಲಿ ಜನ್ಮಿಸಿದ್ರು. ಅವರು 36ರಲ್ಲಿ ಮೆಕಾಲೆ ಎಜುಕೇಷನ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಾದಮೇಲೆ 63ನೇ ಇಸ್ವಿಯಲ್ಲಿ ನರೇಂದ್ರನಾಥ್ ದತ್ತ ಅಂತೇಳಿ ಕಲ್ಕತ್ತಾದಲ್ಲಿ ಜನ್ಮಿಸಿದರು. ಅವರ ತಾಯಿ ಬಹಳ ಧರ್ಮಾತ್ಮೆ. ಚಿಕ್ಕಂದಿನಿಂದ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂತಹ ಎಷ್ಟೋ ವಿಷಯಗಳನ್ನು ಮಗನಿಗೆ ಹೇಳ್ತಾ ಇದ್ರು. ಅದ್ರ ಜೊತೆಗೆ ನಮ್ಮ ಭಾರತದಲ್ಲಿ ಆಗಿ ಹೋಗಿರತಕ್ಕಂಥ ಮಹಾನ್ ಪುರುಷರು ಅವ್ರ ಬಗ್ಗೆ ಎಲ್ಲ ಹೇಳ್ತಾ, ನೀನು ಮಹಾತ್ಮನಾಗ್ತೀಯಾ, ನೀನು ಮಹಾಪುರುಷನಾಗ್ತೀಯ ಅಂತ ಹೇಳಿತಾ ಯಾವಾಗಲೂ ಆ ಮಗನಿಗೆ ಹೇಳೋಳು ಭುವನೇಶ್ವರಿ ದೇವಿ. ಅವರ ತಂದೆ ಆ ಸಮಯದಲ್ಲಿ ಕಲ್ಕತ್ತಾದಲ್ಲಿ ಪ್ರಸಿದ್ಧರಾಗಿರ್ತಕ್ಕಂತಹ ಲಾಯರ್. ಬ್ರಿಟಿಷ್ ಸರ್ಕಾರದ ಪರವಾಗಿ ಎಷ್ಟೋ ಜನ ರಾಜ ಮಹಾರಾಜರು ಕೂಡ ಅವರನ್ನು ತಮ್ಮ ಪರವಾಗಿ ವಕಾಲತ್ತು ಮಾಡಲಿಕ್ಕೆ ಕೇಳ್ಕೊಳ್ತಾ ಇದ್ರು. ಅಂಥದ್ದೊಂದು ದೊಡ್ಡ ವಕೀಲ ಅವರು. ಆದರೆ ವಿಶ್ವನಾಥ ದತ್ತ ಎಷ್ಟು ಸಂಪಾದನೆ ಮಾಡ್ತಾ ಇದ್ರೋ ಅದಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡ್ತಾ ಇದ್ರು. ಹೀಗಾಗಿ ಈ ಸ್ಕೂಲಿಗೆ, ಒಳ್ಳೆ ಸ್ಕೂಲಿಗೆ ಎಲ್ಲ ಕಳಿಸಿದ್ರು, ಅವ್ರನ್ನ ಎಲ್ಲ ಮಾಡಿ ಇವರು ಡಿಗ್ರಿ ಎಲ್ಲ ಮುಗಿಯುವಾಗ ಸುಮಾರು ಅವರ 20-21ನೇ ವಯಸ್ಸಿನಲ್ಲಿ ಅವ್ರ ತಂದೆ ತೀರ್ಕೊಂಡ್ರು. ತಂದೆ ತೀರ್ಕೊಂಡ್ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಅವರು ಸಂಪಾದನೆಗಿಂತ ಜಾಸ್ತಿ ಖರ್ಚಿತ್ತಲ್ಲ, ಅಷ್ಟು ದೊಡ್ಡ ಸಂಸಾರವಾದ್ರೂ, ಘನವಂತ ಸಂಸಾರ ಆದ್ರೂ ಅವರು ಹೆಚ್ಚು ಕಡಿಮೆ ಬೀದಿ ಪಾಲಾದರು. ಇರಲಿಕ್ಕೆ ಮನೆ ಇಲ್ಲ, ಆಮೇಲೆ ಊಟ ಮಾಡಲಿಕ್ಕೆ ಅನ್ನ ಇಲ್ಲ, ಆ ಪರಿಸ್ಥಿತಿ. ತಾಯಿ, ಆಮೇಲೆ ತಮ್ಮಂದಿರು, ಸಹೋದರಿಯರು, ಇವರೆಲ್ಲರನ್ನೂ ಇದು ಮಾಡಬೇಕು. ಆ ಎಲ್ಲ ಜವಾಬ್ದಾರಿ ಹಿರಿಯನ ಮಗನಾಗಿರ್ತಕ್ಕಂತಹ ನರೇಂದ್ರ ಮೇಲೆ ಬಿತ್ತು. ಆಗಷ್ಟೇ ಡಿಗ್ರಿ ಆಗಿದೆ. ಅವನ ಡಿಗ್ರಿಗೆ ಯಾವಾಗ ಅವನ ತಂದೆ ಇಲ್ವೋ ಯಾರೂ ಕೆಲಸ ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ಅದಕ್ಕಿಂತ ಮೊದಲು ಎಲ್ಲರೂ ಸಮಾಜದಲ್ಲಿ, ಯಾಕೆಂದರೆ ತುಂಬ ಧನ ಸಂಪಾದನೆ ಮಾಡ್ತಾಯಿದ್ರು, ಒಳ್ಳೆ ಹೆಸರಿತ್ತಲ್ಲ, ಎಲ್ಲ ಕಡೆಗೆ ಅವನು ಕರಿತಾ ಇದ್ರು. ತಂದೆ ಹೋಗಿದ್ದೇನೆ ಯಾವಾಗ ಇವನ ಕೈಯಲ್ಲಿ ಮನೆಯಲ್ಲಿ ದುಡ್ಡಿಲ್ಲ ಅಂತ ಗೊತ್ತಾಯಿತೋ, ಮನೆ ಒಳಗಡೆ ಕೂಡ ಎಲ್ಲ ಇದು ಮಾಡಲಿಕ್ಕೆ ಬಿಡ್ತಿರಲಿಲ್ಲ. ಅಂಥದ್ದೊಂದು ಪರಿಸ್ಥಿತಿ ಬಂತು ನರೇಂದ್ರನಿಗೆ. ಹೀಗೆ ಎಷ್ಟು ಆ ಒಂದು ವಿದ್ಯಾಭ್ಯಾಸ, ಆಂಗ್ಲ ವಿದ್ಯಾಭ್ಯಾಸ ಪದ್ಧತಿಯಲ್ಲಿ, ಆಗಿನ ಕಾಲದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಪದ್ಧತಿಯನ್ನು ಪಡೆದು, ಅದಕ್ಕಿಂತ ಮೊದಲು ತಾಯಿಯ ಒಂದು ಮಡಿಲಲ್ಲಿ ಕುಳಿತು ಈ ಸಂಸ್ಕೃತಿಯನ್ನು ಕಲಿತಿರ್ತಕ್ಕಂಥ ನರೇಂದ್ರನಾಥ್ ದತ್ತ ಪ್ರಪಂಚದ ಒಂದು ಕಷ್ಟವನ್ನು ಕೂಡ ನೋಡಬೇಕಾಗಿ ಬಂತು.
ಈ ಮಧ್ಯದಲ್ಲಿ ಭಗವಂತನ ಸಂಬಂಧವಾಗಿ ಅವನಿಗೆ ಒಂದು ಆಲೋಚನೆ ಇತ್ತು. ಚಿಕ್ಕಂದಿನಿಂದ ಅವನಲ್ಲಿ ಒಂದು ಮನೋಭಾವ ಏನಿತ್ತು ಅಂತ ಹೇಳಿದ್ರೆ, ಏನಾದರೂ ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರ ಕಂಡುಹಿಡಿದ ತನಕ ಬಿಡ್ತಾ ಇರಲಿಲ್ಲ. ಹೀಗಾಗಿ ಭಗವಂತನಿದ್ದಾನ ಅಂತಕ್ಕಂಥದ್ದು, ಯಾಕೆಂತ ಹೇಳಿದ್ರೆ ಅದು ನಮಗೆ ಆ ಪಾಶ್ಚಾತ್ಯ ಇದರ ಬಳುವಳಿ ಅದು ನಮಗೆ ಬಂದಿದ್ದು. ಯಾರು ವಿದ್ಯಾಭ್ಯಾಸ ಮಾಡಿದ್ರೋ ಅವರೆಲ್ಲರಿಗೂ ಭಗವಂತನ ಮೇಲೆ ಸಂದೇಹ. ಅಂಥದ್ದೊಂದು ಸಂದೇಹ ಇವನಿಗೆ ಕೂಡ ಬಂದಾಗ ಕೊನೆಗೆ ದಕ್ಷಿಣೇಶ್ವರಕ್ಕೆ ಬಂದು ಶ್ರೀರಾಮಕೃಷ್ಣ ಪರಮಹಂಸರಲ್ಲಿ ಬಂದು ಅವರಲ್ಲಿ ಈ ವಿಷಯವನ್ನು ಪ್ರಶ್ನಿಸಿದಾಗ ಅದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ನಾನು ನೋಡಿದ್ದೀನಿ, ನಿನ್ನನ್ನು ನೋಡೋದಕ್ಕಿಂತ ಸ್ಪಷ್ಟವಾಗಿ ಭಗವಂತನ ನೋಡಿದ್ದೀನಿ, ನೀನು ಕೂಡ ಭಗವಂತನ ನೋಡಬಹುದು. ಆಗ ನರೇಂದ್ರನಾಥ್ ಶ್ರೀರಾಮಕೃಷ್ಣನ ಪರಿಶೀಲಿಸಿ, ಬ್ರಿಟಿಷ್ ವಿದ್ಯಾಭ್ಯಾಸ ಪದ್ಧತಿಯಲ್ಲಿ ವಿದ್ಯಾಭ್ಯಾಸವನ್ನು ಹೊಂದಿದ್ದರಿಂದ ಸೈಂಟಿಫಿಕ್ ಮೆಂಟ್ಯಾಲಿಟಿ ಇತ್ತು ಅವನಿಗೆ. ಸೈಂಟಿಫಿಕ್ ಮೆಂಟ್ಯಾಲಿಟಿ ಅಂದರೆ ರ್ಯಾಷನಲ್ ಥಿಂಕಿಂಗ್. ಯಾರೋ ಒಂದು ಏನೋ ಹೇಳಿದ್ರು ಅಂತೇಳಿ ನಂಬೋದಕ್ಕಂಥದ್ದಲ್ಲ, ನನಗೆ ಗೊತ್ತಾಗಬೇಕದು. ಪರಿಶೀಲನೆ ಮಾಡಿ ಅವರು ಯೋಗ್ಯರಾಗಿರ್ತಕ್ಕಂಥವ್ರು ತಿಳಿದ ಮೇಲೆ ಅವರ ಮಾರ್ಗದರ್ಶನದಲ್ಲಿ ಸುಮಾರು 4-5 ವರ್ಷಗಳ ಕಾಲ ಯೋಗ, ಧ್ಯಾನ ಇಂತಹ ಒಂದು ಸಾಧನೆಗಳನ್ನೆಲ್ಲ ಮಾಡಿ ಆಧ್ಯಾತ್ಮಿಕ ಅನುಭವವನ್ನು ಕೂಡ ಪಡೆದು ಯಾರು ನರೇಂದ್ರನಾಥ್ ದತ್. ಶ್ರೀರಾಮಕೃಷ್ಣರು ಅವರು ತಮ್ಮ ಶರೀರವನ್ನು ತ್ಯಜಿಸುವ ಮೊದಲು ನರೇಂದ್ರನಾಥ್ ದತ್ತನಿಗೆ ಜವಾಬ್ದಾರಿಯನ್ನು ಕೊಟ್ಟರು. ಪ್ರಪಂಚ ಎಲ್ಲ ಕಡೆಗೆ ಹೇಳ್ತಾ ಇದೆ ಏನು ಅಂತ ಹೇಳಿದ್ರೆ, ಭಾರತ ದೇಶ ಸತ್ತು ಹೋಗ್ಬಿಟ್ಟಿದೆ ಅಂತೇಳಿ, ಇಂಡಿಯಾ ಈಸ್ ಡೆಡ್ ಅಂತೇಳಿ. ಯಾಕೆ? ವಾತಕ್ಕೋಸ್ಕರ ಮೊದಲು ಮೊಘಲರು ಬಂದು ಆಳಿದ್ರು, ಅದಾದಮೇಲೆ ಈಗ ಬ್ರಿಟಿಷರು ಆಳ್ತಾ ಇದ್ದಾರೆ. ತಮ್ಮ ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲಿರತಕ್ಕಂಥ ದೇಶ ಇದ್ದಾಗ ಸತ್ತಾಗ ಅನ್ನತಕ್ಕಂಥ ಒಂದು ಆ ಪ್ರಶ್ನೆಯನ್ನು ಪಾಶ್ಚಾತ್ಯ ದೇಶಗಳಲ್ಲೆಲ್ಲ ಕೇಳ್ತಾ ಇದ್ರು. ಇಡೀ ಪ್ರಪಂಚದಲ್ಲಿ ಈ ದೇಶ ಹೋಗಿದೆ, ಸತ್ತೋಗಿದೆ ಅಂತೇಳಿ, ಇಂಡಿಯಾ ಈಸ್ ಡೆಡ್ ಅಂತೇಳಿ. ಆದರೆ ಅವರ ಗುರುಗಳಾಗಿರ್ತಕ್ಕಂತಹ ಶ್ರೀರಾಮಕೃಷ್ಣ ಏನು ಹೇಳಿದ್ರು, ಇಂಡಿಯಾ ಸತ್ತು ಹೋಗಲಿಲ್ಲ, ಇಂಡಿಯಾ ಈಸ್ ನಾಟ್ ಡೆಡ್, ಇಟ್ಸ್ ಓನ್ಲಿ ಸ್ಲೀಪಿಂಗ್. ನಿದ್ರಿಸ್ತಾ ಇದೆ ಭಾರತ ದೇಶ. ಈ ಭಾರತ ದೇಶವನ್ನು ನೀನು ಬಡಿದೆಬ್ಬಿಸಬೇಕು, ಈ ಭಾರತ ದೇಶವನ್ನು ಬಡಿದೆಬ್ಬಿಸಬೇಕು. ಬರೀ ಅಷ್ಟೇ ಅಲ್ಲ, ನಮ್ಮ ಈ ಒಂದು ಸಂಸ್ಕೃತಿಯನ್ನು ಯಾವೊಂದು ಸನಾತನ ಸಂಸ್ಕೃತಿ ನೀನು ಕಲ್ತ್ಕೊಂಡ್ಯೋ, ಯೋಗ ಇರಬಹುದು, ವೇದಾಂತ ಇರಬಹುದು, ಧ್ಯಾನ ಇರಬಹುದು, ಇವೆಲ್ಲವನ್ನು ಕೂಡ ನೀನು ಪಾಶ್ಚಾತ್ಯ ಜಗತ್ತಿಗೆ ಬೇಕದು, ಅಲ್ಲಿ ಹೋಗಿ ಪ್ರಚಾರ ಮಾಡಬೇಕು ಅಂತೇಳಿ 2 ಜವಾಬ್ದಾರಿಯನ್ನು ಕೊಟ್ಟರು. ಹಾಗಾಗಿ ಶ್ರೀರಾಮಕೃಷ್ಣನ ಮಹಾಸಮಾಧಿಯ ನಂತರ ನರೇಂದ್ರನಾಥ್ ದತ್ತು ತಮ್ಮ ಮಿಗತಾ ಸಹೋದರ ಜೊತೆಗೆ, ಶ್ರೀರಾಮಕೃಷ್ಣನ ಶಿಷ್ಯರ ಜೊತೆಗೆ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಸ್ವಾಮಿ ವಿವೇಕಾನಂದರಾದರು. ಸುಮಾರು 4 ವರ್ಷಗಳ ಕಾಲ ಭಾರತ ದೇಶವನ್ನು ತಿರುಗಿದ್ರು ಕಾಲ್ನಡಿಗೆಯಲ್ಲಿ. ಹೇಗೆ ರಾಜ ಮಹಾರಾಜರ ಆ ಒಂದು ಅರಮನೆಯಲ್ಲಿ ವಾಸ ಮಾಡಿದ್ರು, ಅದೇ ರೀತಿಯಾಗಿ ಬಡ ರೈತನ ಬಡವನ ಜೋಪಡಿಯಲ್ಲಿ ಕೂಡ ಜೀವನ ಮಾಡಿದ್ರು. ಆ ಒಣ ರೊಟ್ಟಿಯನ್ನು ತಿಂದು ಕೂಡ ಜೀವನವನ್ನು ಕಳೆದ್ರು. ಅದಷ್ಟೇ ಅಲ್ಲ, ಎಷ್ಟೋ ದಿನ ಊಟ ಇರ್ತಿರಲಿಲ್ಲ. ಯಾಕೆಂತಂದರೆ ಜೋಬ್ನಲ್ಲಿ ಕಾಸಿಲ್ಲ ಅಂತ ಹೇಳಿದ್ರೆ ಯಾರು ಕೊಡ್ತಾರೆ? ಭಿಕ್ಷೆ ಬೇಡ ಜೀವನ ಮಾಡಬೇಕು. ಕೆಲವೊಮ್ಮೆ ಭಿಕ್ಷೆ ಸಿಗ್ತಾ ಇರಲಿಲ್ಲ. ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಕೂಡ ಬಿಡದೇನೆ ಸುಮಾರು 4 ವರ್ಷಗಳ ಕಾಲ ಈ ದೇಶವನ್ನು ತಿರುಗಿ ಒಂದು ವಿಷಯ ಕಂಡುಕೊಂಡ್ರೇನು ಅಂತ ಹೇಳಿದ್ರೆ, ಭಾರತದ ಸಂಸ್ಕೃತಿ ಇನ್ನೂ ನಾಶವಾಗಲಿಲ್ಲ, ಜನರಲ್ಲಿ ಧರ್ಮ ಭಾವನೆ ಇರತಕ್ಕಂಥದ್ದಿದೆ, ವಿದ್ಯಾಭ್ಯಾಸ ಇಲ್ಲ, ಬಡತನ ಇದೆ, ಆದರೆ ಸಂಸ್ಕೃತಿ ಇನ್ನೂ ನಾಶವಾಗಲಿಲ್ಲ ಅಂಥೇಳಿ. ಈ ಸಂದರ್ಭದಲ್ಲಿ ಅವರು ಇದಕ್ಕೆ ಹೋಗೋದು, ಕನ್ಯಾಕುಮಾರಿಗೆ ಹೋಗೋದು. ಕನ್ಯಾಕುಮಾರಿಯಲ್ಲಿ ಭಾರತದ ಚಿಟ್ಟ ಚಿವರಿ ಬಂಡೆ ಮೇಲೆ ಕೂತ್ಕೊಂಡು ಅಲ್ಲಿ ಅವರು 3 ಹಗಲು 3 ರಾತ್ರಿ ಧ್ಯಾನ ಮಾಡಿದ್ರು. ಧ್ಯಾನ ಮಾಡಿದ್ದು ಯಾರ ಮೇಲೆ? ಭಾರತ ದೇಶದ ಇತಿಹಾಸವನ್ನು ಅಧ್ಯಯನವನ್ನು ಮಾಡಿದರು. ವೈಭವವಾಗಿರ್ತಕ್ಕಂಥ ಇತಿಹಾಸ, ಒಂದು ಕಾಲದಲ್ಲಿ ಇಡೀ ಪ್ರಪಂಚಕ್ಕೆ ಅನ್ನವನ್ನು ಕೊಟ್ಟಿರ್ತಕ್ಕಂಥ ದೇಶ ಇದು. ಎಲ್ಲ ದೇಶಕ್ಕೆ ಧನವಂತವಾಗಿರ್ತಕ್ಕಂಥ ದೇಶ. ಬ್ರಿಟಿಷರು ಯಾಕೆ ಬಂದರು ಭಾರತಕ್ಕೆ? ಯಾವುದೋ ದುಡ್ಡಿಲ್ದವ್ರ ರೀತಿ ವ್ಯಾಪಾರ ಮಾಡಲಿಕ್ಕಲ್ಲ. ಇದು ಈ ದೇಶ ಅಂಥದ್ದೊಂದು ಖನಿಜ ಅಂತ ಹೇಳಿ ಗೊತ್ತಿತ್ತು ಅವರಿಗೆ. ಹಾಗಾಗಿ ಅಲ್ಲಿ ಬಂದಿದ್ರು ಬ್ರಿಟಿಷರು. ಇಂಥದ್ದೊಂದು ದೇಶ ಇಂದು ಅವರು ತಿರುಗುವಾಗ ನೋಡುವಾಗ ಒಂದು ಕ್ಷಾಮ ಡಾಮರ ಬಂದರೆ ಲಕ್ಷಾಂತರ ಜನ ಸಾಯ್ತಾ ಇದ್ರು. ನಮ್ಮ ಇತಿಹಾಸ ಹೇಳ್ತದೆ, ಬ್ರಿಟಿಷ್ ಭಾರತದ ಇತಿಹಾಸ, ಲಕ್ಷಾಂತರ ಜನ ಸಾಯ್ತಾ ಇದ್ರು. ಆಮೇಲೆ ಜನರಿಗೆ ವಿದ್ಯಾಭ್ಯಾಸ ಇಲ್ಲ, ಹೀಗಾಗಿ ಬಡತನ, ಆಮೇಲೆ ಮೂಢನಂಬಿಕೆ, ಇದೆಲ್ಲವನ್ನು ನೋಡಿದು ಇದಕ್ಕೆ ಪರಿಹಾರವೇನು ಅಂತ ಹೇಳುವಾಗ ಅವರು ಧ್ಯಾನವನ್ನು ಮಾಡಿ ವಿದ್ಯಾಭ್ಯಾಸ ಒಂದೇ ಅಂತಕ್ಕಂಥದ್ದು ಕಂಡುಕೊಂಡ್ರು. ಆದರೆ ಇದನ್ನ ಹೇಗೆ ಸಾಧಿಸಬೇಕು, ಜನರಿಗೆ ವಿದ್ಯಾಭ್ಯಾಸವನ್ನು ಕೊಡೋದು ಹೇಗೆ? ಅವರೇನು ರಾಜ ಮಹಾರಾಜರೇನಲ್ಲ, ಅಥವಾ ಆರ್ಮಿ ಕಮಾಂಡರ್ ಏನಲ್ಲ, ಅಥವಾ ದೊಡ್ಡ ಹಣವಂತನೂ ಕೂಡ ಅಲ್ಲ. ಹಣ ಎಲ್ಲಿಂದ ಬರಬೇಕು, ಜನ ಎಲ್ಲಿಂದ ಬರಬೇಕು? ಇದಕ್ಕೆಲ್ಲ ನಾನೊಬ್ಬ ಏಕಾಂಗಿ ಸನ್ಯಾಸಿ ಅಂಥೇಳಿ. ಆ ಸಂದರ್ಭದಲ್ಲಿ ಅಮೇರಿಕದಲ್ಲಿ ಚಿಕಾಗೋ ನಗರದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೀತಕ್ಕಂಥ ವಿಷಯ ಅವರಿಗೆ ಗೊತ್ತಾಗಿ ಅಲ್ಲಿ ಹೋಗ್ತಾರೆ. ಎಷ್ಟೋ ಕಷ್ಟಪಟ್ಟು ಬಿಡದೇನೆ, ಅವರಿಗೆ ಅಲ್ಲಿ ಪರ್ಮಿಷನ್ ಕೂಡ ಕೊಡೋದಿಲ್ಲ. ಕೊನೆಗೆ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಅಂತೇಳಿ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಗ್ರೀಕ್ ವಿಭಾಗದ ಮುಖ್ಯಸ್ಥರು ಸ್ವಾಮಿ ವಿವೇಕಾನಂದ ಜೊತೆಗೆ ಮಾತನಾಡಿದ ಮೇಲೆ ಅವರ ಜ್ಞಾನವನ್ನು ನೋಡಿ ಅವ್ರು ಹೇಳಿದ್ರು, ನೀವು ಇದರಲ್ಲಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಮಾತನಾಡಬೇಕು ಅಂತೇಳಿ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಅದಕ್ಕೋಸ್ಕರ ಬಂದೆ ನಾನು, ಆದರೆ ನನಗೆ ಅಲ್ಲಿ ಒಳಗಡೆ ಎಂಟ್ರಿ ಆಗಲಿಕ್ಕೆ
ರೆಕಮೆಂಡೇಶನ್ ಲೆಟರ್ ಇಲ್ಲ, ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ನಾನು ಕೊಡ್ತೀನಿ ರೆಕಮೆಂಡೇಶನ್ ಲೆಟರ್ ಅಂತೇಳಿ ಒಂದು ರೆಕಮೆಂಡೇಶನ್ ಲೆಟರ್ ಬರೀತಾರೆ. ಸ್ವಾಮಿ ವಿವೇಕಾನಂದ ಎಂಥ ಮೇಧಾವಿಗಳಾಗಿದ್ರು ಅಂತ ಹೇಳಿದ್ರಿಂದ ನಮಗೆ ಗೊತ್ತಾಗತ್ತೆ. ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ 30 ವರ್ಷಗಳ ಕಾಲ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಗ್ರೀಕ್ ತತ್ವಶಾಸ್ತ್ರ, ಗ್ರೀಕ್ ಇತಿಹಾಸ ಇವೆರಡನ್ನೂ ಅವರು ಟೀಚ್ ಮಾಡ್ತಾ ಇದ್ರು. ಅವರು ಪ್ರೊಫೆಸರ್ ಅವರು. ಅಂಥವರು 30 ವರ್ಷ ಯುವಕ ಸ್ವಾಮಿ ವಿವೇಕಾನಂದ ಅವ್ರ ಜೊತೆಗೆ ಗ್ರೀಕ್ ತತ್ವಶಾಸ್ತ್ರ ಇತಿಹಾಸದ ಬಗ್ಗೆ ಅವರು ಚರ್ಚೆಯನ್ನು ಮಾಡಿದ್ರೆ ಅವರಿಗೆ ಆಶ್ಚರ್ಯವಾಗಿದ್ದೇನು ಅಂತ ನನಗಿಂತ ಹೆಚ್ಚಿನ ಜ್ಞಾನ ಇವರಲ್ಲಿದೆ ಅಂಥೇಳಿ ತಮ್ಮ ಮಿಗತ ಸಹಪಾಠಿಗಳನ್ನೆಲ್ಲ ಕರ್ಕೊಂಡು ಬಂದರು. ಅವರು ಬಂದು ಎಂಥ ಒಂದು ದೊಡ್ಡ ಮೇಧಾವಿ ಅಂತೇಳಿ ಗೊತ್ತಾದ ಮೇಲೆ ಇಂಥವರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಿದ್ರೆ ಸಮ್ಮೇಳನದ ಘನತೆ ಹೆಚ್ಚುತ್ತೆ ಅಂತೇಳಿ ಅವ್ರಿಗೆ ಗೊತ್ತಾದ ಮೇಲೆ ಸ್ವಾಮಿ ವಿವೇಕಾನಂದರಿಗೆ ಸಜೆಷನ್ ಕೊಟ್ಟರು. ಹಾಗಾಗಿ ಆ ಲೆಟರಲ್ಲಿ ಬರೀತಾರೆ, ಹೀರ್ ಈಸ್ ಎ ಮ್ಯಾನ್ ಹೂ ಈಸ್ ಮೋರ್ ಲರ್ನೆಡ್ ದೆನ್ ಆಲ್ ಅವರ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್. ಅಮೇರಿಕಾ ವಿಶ್ವವಿದ್ಯಾಲಯದ, ಹಾರ್ವರ್ಡ್ ವಿಶ್ವವಿದ್ಯಾಲಯದ ಎಲ್ಲ ಪ್ರೊಫೆಸರ್ನ ಸೇರಿಸಿದ್ರೆ ಎಷ್ಟಾಗುತ್ತೋ ಜ್ಞಾನ, ಅದಕ್ಕಿಂತ ಹೆಚ್ಚಿಗೆ ಜ್ಞಾನ ಸ್ವಾಮಿ ವಿವೇಕಾನಂದರಲ್ಲಿದೆ. ಹಾಗಾಗಿ ಇವರಿಗೆ ಒಂದು ನೀವು ಇದು ಮಾಡಬೇಕು, ಅವ್ರನ್ನ ಸ್ಪೀಕರ್ ಆಗಿ ಇದಕ್ಕೆ ಎನ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅವ್ರು ಕೊಡ್ತಾರೆ. ಕೊನೆಗೆ 1893 ಸೆಪ್ಟೆಂಬರ್ 11ನೇ ತಾರೀಕು ಸ್ವಾಮಿ ವಿವೇಕಾನಂದರಲ್ಲಿ ಮಾತನಾಡಿ ಅಲ್ಲಿ ತನಕ ಅನಾಮಧೇಯರಾಗಿರ್ತಕ್ಕಂಥ ಸನ್ಯಾಸಿ ಸ್ವಾಮಿ ವಿವೇಕಾನಂದ ವಿಶ್ವವಿಖ್ಯಾತರಾಗ್ತಾರೆ. ಅಮೇರಿಕದ ವೃತ್ತಪತ್ರಿಕೆಗಳಲ್ಲಿ ಅವರಿಗೆ ಹೆಡ್ಲೈನ್ ಹಾಕ್ತಾರೆ. ನೆಕ್ಸ್ಟ್ ಡೇ ಅಲ್ಲಿ ಅಮೇರಿಕದಲ್ಲಿ ಅವರು ವಿಖ್ಯಾತರಾಗಿ ಅಮೇರಿಕದಲ್ಲೆಲ್ಲ ಕಡೆಗೆ ಅವರಿಗೆ ಭಾಷಣ ಮಾಡಲಿಕ್ಕೆ ಕರೆ ಬರುತ್ತೆ. ಅದಾದಮೇಲೆ ಯುರೋಪ್, ಇಂಗ್ಲೆಂಡು, ಫ್ರಾನ್ಸು ಅಂಥ ದೇಶಗಳಲ್ಲಿ ಕೂಡ 4 ವರ್ಷಗಳ ಕಾಲ ಇವನ್ನೆಲ್ಲ ಮಾಡಿದ ಮೇಲೆ ಈ ಸನಾತನ ಸಂಸ್ಕೃತಿ, ಅದಾದಮೇಲೆ ಯೋಗ, ವೇದಾಂತ, ಉಪನಿಷತ್ತು, ಭಗವದ್ಗೀತಾ ಇವುಗಳನ್ನೆಲ್ಲ ಅಲ್ಲಿ ಅವರು ಪ್ರಚಾರ ಮಾಡಿದ ಮೇಲೆ ಭಾರತ ದೇಶಕ್ಕೆ ಹೊರಡೋ ಮೊದಲು ಅವರಿಗೆ ಹೇಳ್ತಾರಲ್ಲ ಅಮೆರಿಕದಲ್ಲಿ, ಸ್ವಾಮೀಜಿ ನೀವು ಇಲ್ಲೇ ಇರಿ, ಯಾಕೆಂತ ಹೇಳಿದ್ರೆ ನಿಮ್ಮ ಜ್ಞಾನ ನಮಗೆ ಬೇಕು, ನಿಮ್ಮಂಥ ಜ್ಞಾನ ನಮಗಿಲ್ಲಿ ಮತ್ತೆ ಯಾರು ಸಿಗೋದಿಲ್ಲ, ನಿಮ್ಮ ಜ್ಞಾನ ನಮಗೆ ಬೇಕು ಅಂತೇಳಿ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಮ್ಮ ಭಾರತ ದೇಶಕ್ಕೆ ವಾಪಸ್ ಹೋಗಬೇಕು, ನನ್ನ ಗುರುವಿನ ಆಜ್ಞೆ ಪ್ರಕಾರ ಒಂದು ಕೆಲಸ ಮಾಡಿದ್ದೀನಿ, ಪ್ರಚಾರ ಮಾಡ್ತಕ್ಕಂಥದ್ದು, ಭಾರತ ದೇಶವನ್ನು ಬಡಿದೆಬ್ಬಿಸಬೇಕು ನಾನು, ಅದಕ್ಕೋಸ್ಕರ ಹಿಂತಿರುಗಿ ಹೋಗಬೇಕು ಅಂತೇಳಿ. ಅವಾಗ ಒಂದು ಮಾತನ್ನು ಕೇಳ್ತಾರೆ ಅವರಲ್ಲಿ, ಸ್ವಾಮಿ ವಿವೇಕಾನಂದರಲ್ಲಿ ಒಬ್ಬರು ಮಿತ್ರರು, ನೀವು ಭಾರತ ದೇಶದಿಂದ ಬಂದ್ರಲ್ಲ, ಅಲ್ಲಿ ಇಂಥ ಒಂದು ಇಲಿಟ್ರಸಿ, ಅದಾದಮೇಲೆ ಮೂಢನಂಬಿಕೆ, ಸೂಪರ್ಸ್ಟಿಷನ್ ಈ ಥರದ್ದೆಲ್ಲ ಇದೆಯಲ್ಲ, ಅದಾದಮೇಲೆ ಈ ಪಾಶ್ಚಾತ್ಯ ಜಗತ್ತನ್ನು ನೋಡಿದ್ರೆ, ಅಮೇರಿಕಾ, ಯುರೋಪ್ ಎಲ್ಲ ನೋಡಿದ್ರೆ ಈಗ ನಿಮಗೇನು ಅನಿಸುತ್ತೆ? ಯಾಕೆಂತ ಹೇಳಿದ್ರೆ ಅಲ್ಲಿ ವಿದ್ಯಾಭ್ಯಾಸ, ಜನರಿಗೆ ಸಂಪತ್ತು ಎಲ್ಲ ಇತ್ತಲ್ಲ, ಅಂಥದ್ದೊಂದು ದೇಶಗಳು ಭಾರತ ದೇಶ, ಅದಕ್ಕೆ ಕಂಪೇರ್ ಮಾಡಿ ಏನು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಅಂತೇಳಿ. ಆಗ ಅವರು ಸ್ವಾಮಿ ವಿವೇಕಾನಂದರು ಮಾತನ್ನು ಹೇಳ್ತಾರೆ, ನಾನು ಅಮೇರಿಕಕ್ಕೆ ಬರೋದಕ್ಕಿಂತ ಮೊದಲು ಭಾರತ ದೇಶವನ್ನು ಪ್ರೇಮಿಸ್ತಾ ಇದ್ದೆ, ಈಗ ನಾನು ತಿರುಗಿ ಹೋಗ್ತಾ ಇದ್ದೀನಲ್ಲ, ಈಗ 4 ವರ್ಷಗಳ ನಂತರ ಒಂದು ವಿಷಯವನ್ನು ಮಾತ್ರ ನಾನು ಹೇಳ್ತೇನೆ ನನ್ನ ಅನುಭವದಿಂದ. ಭಾರತ ದೇಶ ಪುಣ್ಯಭೂಮಿ, ಅದೊಂದು ತೀರ್ಥಕ್ಷೇತ್ರ, ಭಾರತದ ಮಣ್ಣು ತೀರ್ಥ ಪವಿತ್ರವಾಗಿರ್ತಕ್ಕಂಥದ್ದು, ಭಾರತದ ನೀರು ಪವಿತ್ರವಾಗಿರ್ತಕ್ಕಂಥದ್ದು, ಭಾರತದ ಗಾಳಿ ಪವಿತ್ರವಾಗಿರ್ತಕ್ಕಂಥದ್ದು ಪುಣ್ಯಭೂಮಿ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅಂಥದ್ದೊಂದು ಅದ್ಭುತವಾಗಿರ್ತಕ್ಕಂತಹ ದೇಶ ಪ್ರೇಮ ಸ್ವಾಮಿ ವಿವೇಕಾನಂದದ್ದು. ಚಿಕಾಗೋ ಉಪನ್ಯಾಸ ದಿನವನ್ನು ನಾನು ಹೇಳಿದ್ದೆ. ಮರುದಿವಸ ಆ ರಾತ್ರಿ ನ್ಯೂಸ್ ಪೇಪರ್ಗಳು ಸ್ವಾಮಿ ವಿವೇಕಾನಂದರ ಬಗ್ಗೆ ಹೆಡ್ಲೈನ್ ಪ್ರಿಂಟ್ ಮಾಡ್ತಾ ಇದ್ದರೆ, ಸ್ವಾಮಿ ವಿವೇಕಾನಂದರು ಅವರಿಗೆ ಕೊಟ್ಟಂತಹ ಕೋಣೆಯಲ್ಲಿ ಆ ಸುಪ್ಪತ್ತಿಗೆ ಮೇಲೆ ಮಲಗಲಿಕ್ಕಾಗದೇ ಭಾರತ ದೇಶದ ಜನರು ನೆನಪಂತವರಿಗೆ 4 ವರ್ಷ ತಿರುಗಾಡಿದ್ರಲ್ಲ, ಎಷ್ಟೋ ಜನರಿಗೆ ಮಲಗಲಿಕ್ಕೆ ಒಂದು ಸೂರಿಲ್ಲ, ದಿನಕ್ಕೊಂದು ಊಟ ಇಲ್ಲ, ಅಂಥದ್ದೊಂದು ಪರಿಸ್ಥಿತಿ, ಅಷ್ಟೊಂದು ಬಡತನ ಇರುವಾಗ ಈ ಒಂದು ಶ್ರೀಮಂತಿಕೆ ನಾನು ಹೇಗೆ ಅನುಭವಿಸೋದು ಅಂತ ಹೇಳಿ ನೆಲದ ಮೇಲೆ ಮಲಗಿ ರಾತ್ರಿ ಇಡೀ ಕಣ್ಣೀರಿಟ್ರಂತೆ. ಜಗನ್ಮಾತೆ ಹತ್ರ ಪ್ರಾರ್ಥನೆ, ನನ್ನ ಜನರಿಗೆ, ನನ್ನ ಭಾರತವಾಸಿಗಳಿಗೆ ಯಾವಾಗ ಇಂಥದ್ದೊಂದು ಸೌಕರ್ಯ ಬರ್ತದೆ, ಇಷ್ಟೊಂದು ಸಂಪದ ಬರ್ತದೆ ಅಂತ ಹೇಳಿ ಅವರು ಸ್ವಾಮಿ ವಿವೇಕಾನಂದರು ಪ್ರಾರ್ಥನೆಯನ್ನು ಮಾಡಿದಂತೆ. ರಾತ್ರಿಯೆಲ್ಲ ಕಣ್ಣೀರಿಡ್ತಾ, ನಿದ್ದೆ ಬರಲಿಲ್ಲ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ. ಅಂಥದ್ದೊಂದು ಭಾರತ ದೇಶದ ಪ್ರೇಮ ಸ್ವಾಮಿ ವಿವೇಕಾನಂದರಲ್ಲಿತ್ತು. ಅದ್ಭುತವಾಗಿರ್ತಕ್ಕಂಥ ದೇಶ ಪ್ರೇಮಿ ಅವರು ಸ್ವಾಮಿ ವಿವೇಕಾನಂದರು. ಭಾರತ ದೇಶ ಹೇಗಿತ್ತೋ ಅಜ್ಞಾನ, ಅಂಧಕಾರ ಇವುಗಳನ್ನು ನೋಡಿದ್ರು ಅವರು. ನೋಡಿದ ಮೇಲೆ ಕೂಡ ಈ ಭಾರತ ದೇಶವನ್ನು ಪ್ರೇಮಿಸಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು. ಹೀಗಾಗಿ ಅವರು ತಿರುಗಿ ಬರುವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಹೋಗುವಾಗ ಅನಾಮಧೇಯ ಸನ್ಯಾಸಿಯಾಗಿದ್ದರು. ಆ ಚಿಕಾಗೋದಲ್ಲಿ ಅವರು ಭಾಷಣ ಮಾಡಿದಾಗ ಆ ಅಮೇರಿಕದಲ್ಲೆಲ್ಲ ಪ್ರಸಿದ್ಧರಾದ್ರಲ್ಲ, ಅವ್ರು ಎಲ್ಲಿ ಹೋದ್ರೂ ನ್ಯೂಸು ಅದು ಇದರಲ್ಲಿ ಕೂಡ ಭಾರತ ದೇಶದಲ್ಲಿ ಕೂಡ ಬರ್ತಾ ಇತ್ತು. ಕೆಲವು ನ್ಯೂಸ್ ಪೇಪರ್ಗಳಿದ್ದು ಸಿಟಿಗಳಲ್ಲಿ, ವಿದ್ಯಾವಂತರಾಗಿರ್ತಕ್ಕಂಥ ಯುವಕರು ಅದನ್ನ ಅಧ್ಯಯನವನ್ನು ಮಾಡಿ ಅದನ್ನ ಓದ್ತಾ ಇದ್ರೆ ಆಶ್ಚರ್ಯವಾಗ್ತಾ ಇತ್ತು ಅವರಿಗೆ. ಭಾರತದಿಂದ ಹೋಗಿರ್ತಕ್ಕಂಥ ಒಬ್ಬ ಸನ್ಯಾಸಿ ಭಾರತ ದೇಶಕ್ಕೆ ಅದ್ಭುತವಾಗಿರ್ತಕ್ಕಂಥ ಹೆಸರು ತಂದಿದ್ದಾನೆ ಅಂತೇಳಿ. ಅಮೇರಿಕದಲ್ಲಿ ಸ್ವಾಮಿ ವಿವೇಕಾನಂದ ನೋಡಿದವರು ಆ ಮೇಧಾವಿಗಳು ಏನು ಹೇಳಿದ್ರು ಗೊತ್ತಾ ನಿಮಗೆ? ಭಾರತ ದೇಶ ಸತ್ತು ಹೋಗಿದೆ ಅಂತ ಅಂದ್ಕೊಂಡಿದ್ವಲ್ಲ, ಅದು ನಮ್ಮ ಭ್ರಮೆ, ನಮ್ಮ ತಪ್ಪು. ಯಾಕೆ ಅಂತ ಹೇಳಿದ್ರೆ ಭಾರತ ದೇಶವನ್ನು ಸರಿಯಾಗಿ ಅಧ್ಯಯನವನ್ನು ಮಾಡಲಿಲ್ಲ.
ಒಂದು ವೇಳೆ ಆ ಭಾರತ ದೇಶ ಸ್ವಾಮಿ ವಿವೇಕಾನಂದರು ತಯಾರು ಮಾಡಿದೆ ಅಂತ ಹೇಳಿದ್ರೆ ಅದು ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತಿ. ಅದಿಲ್ಲದೆ ಇದ್ರೆ ಸುಮ್ಮನೆ ಹಾಗೆ ಬಂದ್ಬಿಡೋದಿಲ್ಲ ಯಾರೋ ಇಲ್ಲಿಂದ. ಆ ದೇಶ ಸ್ವಾಮಿ ವಿವೇಕಾನಂದರು ತಯಾರು ಮಾಡಿದೆ, ಇಂಥ ಮೇಧಾವಿಗಳನ್ನು ತಯಾರು ಮಾಡಿದೆ ಅಂತ ಹೇಳಿದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತಿ, ಅದನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಹೇಳಿ ಆಗಲಿಂದ ಬರ್ತಾ ಇದ್ದಾರೆ. ಈಗಲೂ ಕೂಡ ಪಾಶ್ಚಾತ್ಯರು ಭಾರತ ದೇಶಕ್ಕೆ ಉಪನಿಷತ್ತನ್ನು ಅಧ್ಯಯನ ಮಾಡಬೇಕು, ಧ್ಯಾನವನ್ನು ಕಲಿಬೇಕು, ಯೋಗವನ್ನು ಕಲಿಬೇಕು ಅಂತ ಹೇಳಿ ಈಗಲೂ ಕೂಡ ಬರ್ತಾ ಇದ್ದಾರೆ. ಅಂಥದ್ದೊಂದು ಸ್ವಾಮಿ ವಿವೇಕಾನಂದರು ಭಾರತ ದೇಶಕ್ಕೆ ಬಂದಾಗ ಯುವಕರು ಸಾವಿರಾರು ಸಂಖ್ಯೆಯಲ್ಲಿ ಸ್ವಾಮಿ ವಿವೇಕಾನಂದರ ಸ್ವಾಗತ ಮಾಡಲಿಕ್ಕೆ ಅಂತೇಳಿ ಕಾಯ್ತಾ ಇದ್ರು. ಅವರೆಲ್ಲರಿಗೂ ಸ್ವಾಮಿ ವಿವೇಕಾನಂದರು ಮಾತನ್ನು ಹೇಳ್ತಾರೆ. ಅವರು ತಮ್ಮ ಬಗ್ಗೆ ಹೇಳ್ಕೊಳ್ಳಿಲ್ಲ. ಅಮೆರಿಕದ ತಮಗೆ ಹೇಗೆ ಸ್ವಾಗತ ದೊರಕಿತೋ, ಎಷ್ಟೊಂದು ಪ್ರಸಿದ್ಧನಾಗಿದ್ದೇನೆ, ಅದು ಒಂದು ಮಾತು ಕೂಡ ಹೇಳಲಿಲ್ಲ. ಆಗ ಅವ್ರು ಹೇಳ್ತಾರೆ, ಭಾರತದಲ್ಲಿ ಎಷ್ಟೋ ಸಮಸ್ಯೆಗಳಿವೆ, ಆದರೆ ನೀವು ಧೈರ್ಯಗೆಡಬೇಡಿ, ಧೈರ್ಯದಿಂದ ಮುನ್ನುಗ್ಗಿ. ಅವ್ರು ಹೇಳ್ತಾರೆ, ಯೂತ್ ಆಫ್ ಇಂಡಿಯಾ, ಮೈ ಹೋಪ್ ಲೈಸ್ ಇನ್ ಯು, ಫ್ರಮ್ ಯು ವಿಲ್ ಕಮ್ ಮೈ ವರ್ಕರ್ಸ್, ಯು ವಿಲ್ ವರ್ಕ್ಔಟ್ ಆಲ್ ಪ್ರಾಬ್ಲಮ್ಸ್ ಲೈಕ್ ಲಯನ್ಸ್. ಓ ಭಾರತೀಯ ಯುವಕರೇ, ನನ್ನ ಆಶೆಗಳೆಲ್ಲ ನಿಮ್ಮ ಮೇಲೆ ಇದೆ, ನನ್ನ ವಿಶ್ವಾಸವೆಲ್ಲ ನಿಮ್ಮ ಮೇಲಿದೆ. ನನಗೆ ವಿಶ್ವಾಸ ಇದೆ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಎಷ್ಟೋ ಸಮಸ್ಯೆಗಳಿವೆ, ಆದರೆ ಆ ಸಮಸ್ಯೆಗಳಿಗೆಲ್ಲ ನೀವು ಪರಿಹಾರವನ್ನು ಕಂಡುಕೊಳ್ಳಬಲ್ಲಿರಿ. ನಿಮ್ಮಲ್ಲಿ ಆ ಶಕ್ತಿ ಇದೆ, ಅದ್ಭುತ ಶಕ್ತಿ ಇದೆ. ಆಲ್ ಪವರ್ ಈಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತ ಹೇಳಿ ಭಾರತವಾಸಿಗಳಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದರು ಸ್ವಾಮಿ ವಿವೇಕಾನಂದ. ನಂಬಿಕೆ ನಮ್ಮ ಮೇಲೆ. ಅವ್ರು ಹೇಳಿದ್ರು, ಯುರೋಪ್ ಅಮೆರಿಕದಲ್ಲಿ ತಿರುಗಿದ್ದೇನೆ ನಾನು, ಯುವಕರನ್ನು ನೋಡಿದ್ದೆ ನಾನು, ಅದೇ ರೀತಿಯಾಗಿ ಭಾರತದಲ್ಲಿ ಕೂಡ ತಿರುಗಿದ್ದೇನೆ ನಾನು, ನೋಡಿದ್ದೀನಿ. ನಿಮ್ಮಲ್ಲಿ ಕೂಡ ಅದೇ ಶಕ್ತಿ ಇದೆ, ನಿಮ್ಮಲ್ಲಿ ಕೂಡ ಅದೇ ಶಕ್ತಿ ಇದೆ, ಹಾಗಾಗಿ ವಿಶ್ವಾಸವಿಡಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಹಾಗಿದ್ರೆ ವ್ಯತ್ಯಾಸ ಏನು? ನಮ್ಮಲ್ಲಿ ಇಷ್ಟೊಂದು ಬಡತನ, ಅಲ್ಲಿ ಅಷ್ಟೊಂದು ಶ್ರೀಮಂತಿಕೆ ಇರಲಿಕ್ಕೆ ಕಾರಣ ಏನು ಅಂತ ಹೇಳಲಿಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ವಿದ್ಯೆ ಇಲ್ಲ, ಅಲ್ಲಿ ಅವರಿಗೆ ವಿದ್ಯೆ ಇದೆ, ಕಾಮನ್ ಪೀಪಲ್. ಹಾಗಾಗಿ ಹಳ್ಳಿಗೆ ಹೋಗಿ ಜನಸಾಮಾನ್ಯರಿಗೆ ವಿದ್ಯೆಯನ್ನು ಕೊಡಿ, ಸ್ತ್ರೀಯರಿಗೆ ವಿದ್ಯೆಯನ್ನು ಕೊಡಿ, ಬಡ ರೈತರಿಗೆ ವಿದ್ಯೆಯನ್ನು ಕೊಡಿ, ಕಾರ್ಮಿಕರಿಗೆ ವಿದ್ಯೆಯನ್ನು ಕೊಡಿ. ಆಗ ಸಿಗ್ತಿರಲಿಲ್ಲ ಇವ್ರು ಯಾರಿಗೂ ಇರಲಿಲ್ಲ, ವಿದ್ಯಾಭ್ಯಾಸ ಪದ್ಧತಿ ಇರಲಿಲ್ಲ ನಮ್ಮ ದೇಶದಲ್ಲಿ, ವ್ಯವಸ್ಥೆ ಬ್ರಿಟಿಷ್ ಭಾರತ ಅದು. ಹಾಗಾಗಿ ಹಳ್ಳಿಗೆ ಹೋಗಿ ವಿದ್ಯಾವಂತ ಯುವಕರಿಗೆ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಎಜುಕೇಷನ್ ಅಲೋನ್ ಕ್ಯಾನ್ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಅಂತೇಳಿ. ಹಾಗಾಗಿ ಅಂಥದ್ದೊಂದು ವಿದ್ಯೆಯನ್ನು ಕೊಡಿ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಬರೀ ಅಷ್ಟೇ ಅಲ್ಲ, ಒಂದು ಮಾತನ್ನು ಹೇಳ್ತಾರೆ. ಬರುವ 1897ನೇ ಇಸ್ವಿ 93ರಲ್ಲಿ ಚಿಕಾಗೋದಲ್ಲಿ ಭಾಷಣ ಮಾಡಿದ್ರು. 97 4 ವರ್ಷಗಳ ನಂತರ ಭಾರತಕ್ಕೆ ಬಂದರು ಸ್ವಾಮಿ ವಿವೇಕಾನಂದರು. 97ನೇ ಇಸ್ವಿ ಅವ್ರೇನು ಹೇಳಿದ್ರು ಗೊತ್ತಾ ನಿಮಗೆ? ಭಾರತೀಯ ಯುವಕರಿಗೆ ಬರುವ 50 ವರ್ಷಗಳ ಕಾಲ ಬೇರೆ ಎಲ್ಲ ದೇವತೆಗಳನ್ನು ಪಕ್ಕದಲ್ಲಿಟ್ಟು ಭಾರತ ಮಾತೆಯ ಸೇವೆಯನ್ನು ಮಾಡಿ, ಭಾರತ ಮಾತೆಯನ್ನು ಆರಾಧಿಸುವಂತ ಹೇಳು. ಹೇಗೆ? ಅಗರಬತ್ತಿ ಹಚ್ಚಿ ಅಥವಾ ಊದುಗತ್ತಿ ಹಚ್ಚಿ ಆರತಿ ಮಾಡಿ ಅದಲ್ಲ, ಸೇವೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಭಾರತ ಮಾತೆ ಅಂತ ಹೇಳಿದ್ರೆ ಕೇವಲ ಯಾವುದೋ ಒಂದು 4 ಜನ ಶ್ರೀಮಂತರಲ್ಲ, ಎಲ್ಲರೂ ಕೂಡ ಜನಸಾಮಾನ್ಯರು ಕೂಡ ಭಾರತ ಮಾತೆಯ ಮಕ್ಕಳೇ. ಹಾಗಾಗಿ ಅವರ ಸೇವೆಯನ್ನು ಮಾಡಿ. ಹೇಗೆ ಮಾಡೋದು? ವಿದ್ಯಾಭ್ಯಾಸವನ್ನು ಕೊಡಿ ಅವರಿಗೆ. ವಿದ್ಯಾಭ್ಯಾಸ ಸಿಕ್ಕಿದ ಮೇಲೆ ದೇಶವನ್ನು ಹೇಗೆ ಬೆಳೆಸಬೇಕು ಅಂತ ಅವರೇ ನಿರ್ಧಾರ ಮಾಡ್ತಾರೆ. ಜನಸಾಮಾನ್ಯರು, ಜನರಿಗೆ ಬರ್ತದೆ ವಿದ್ಯಾಭ್ಯಾಸ ಬಂದ ಮೇಲೆ ಆಲೋಚನೆ ಬರ್ತದಲ್ಲ, ಆ ಕಾನ್ಸೆಪ್ಟ್ ಅದರ ಪ್ರಕಾರ ಡೆವಲಪ್ಮೆಂಟ್ ಮಾಡ್ತಾರೆ. ನಿಮ್ಮ ಇದೇನು ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ಆಮೇಲೆ ಯಾವ ಥರದ ವಿದ್ಯಾಭ್ಯಾಸ? We want that education by which character is formed, strength of mind is increased, the intellect is expanded, and by which one can stand on one's own feet. ವಿದ್ಯಾಭ್ಯಾಸ ಹೇಗಿರಬೇಕು ಅಂತ ಹೇಳಿದ್ರೆ, ಕ್ಯಾರೆಕ್ಟರ್ ಇಸ್ ಫಾರ್ಮ್ಡ್, ಶೀಲ ನಿರ್ಮಾಣ ಮಾಡ್ತಕ್ಕಂಥ ವಿದ್ಯೆ ನಮಗೆ ಬೇಕು. ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ತಯಾರಾಗಬೇಕು ಈ ದೇಶದ ಜನರು. ಆಮೇಲೆ ನಮ್ಮ ಸಮಾಜ, ಇದಕ್ಕೆ ನಾನೇನು ಮಾಡಬಲ್ಲೆ ಅಂತ ಆಲೋಚನೆ ಮಾಡ್ತಕ್ಕಂಥವ್ರು, ಅಂಥವ್ರು ಬೇಕು. ಅಂಥವನ್ನು ಶೀಲವನ್ನು ಹೊಂದಿರತಕ್ಕಂಥವ್ರು ಬೇಕು ನಮಗೆ. ಅದಾದಮೇಲೆ ಬೈ ವಿಚ್ ಸ್ಟ್ರೆಂತ್ ಆಫ್ ಮೈಂಡ್ ಇಸ್ ಇನ್ಕ್ರೀಸ್ಡ್, ಮನಸ್ಸಿನ ಶಕ್ತಿ. ಹೆದರೋದಲ್ಲ ಸಣ್ಣ ಸಣ್ಣ ವಿಷಯಕ್ಕೆ. MBA ಡಿಗ್ರಿ ಪಡ್ಕೊಂಡು ಆಮೇಲೆ ಇಂಟರ್ವ್ಯೂಗೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಇಂಟರ್ವ್ಯೂ ಬಂದರೆ ಭಯ ಅಂತೆ. ನಾನು ಹೈದರಾಬಾದ್ನಲ್ಲಿದ್ದೆ 6 ವರ್ಷ, ಮಾಡರ್ನ್ ಸಿಟಿ. ನನಗೆ ಗೊತ್ತಲ್ಲಿ ಯುವಕರ ಮನಸ್ಥಿತಿ ಏನು ಅಂತೇಳಿ. ಏನು ಭಯ ಅಂತ ಹೇಳಿದ್ರೆ 3 ದಿವಸದ ನಿದ್ದೆ ಇಲ್ಲ ಅಂತ ಹೇಳ್ತಾನೆ ಹುಡುಗ. ಏನಾಯಿತು ಅಂತ ಹೇಳಿದ್ರೆ ಹೇಗೆ ಇಂಟರ್ವ್ಯೂ ಫೇಸ್ ಮಾಡೋದು ಅಂತೇಳಿ, ಅದಕ್ಕೆ ಭಯ. ಅವ್ರನ್ನ ಎಜುಕೇಟೆಡ್ ಅಂತ ಹೇಳ್ತೇವ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಮನಸ್ಸಿಗೆ ಧೈರ್ಯ ಇರಬೇಕು. ಧೈರ್ಯ ಅಂತ ಹೇಳಿದ್ರೆ ಹೋಗಿ 4 ಜನರನ್ನು ಹೊಡೆಯೋದಲ್ಲ, ಏನನ್ನು ಸಾಧಿಸಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸ ನಿನ್ನಲ್ಲಿ ಇರಬೇಕು. ಆ ಶಕ್ತಿ ಇದೆ, ಭಗವಂತ ಕೊಟ್ಟಿದ್ದ ನಿನಗೆ, ಅದನ್ನ ಬೆಳೆಸ್ಕೊಳ್ಬೇಕು. ವಿದ್ಯೆಯ ಮೂಲಕ ಬೆಳೆಸ್ಕೊಂಡ ಮೇಲೆ ಅಂಥವರು ವಿದ್ಯಾಭ್ಯಾಸ ನಮಗೆ ಆ ಒಂದು ಆತ್ಮವಿಶ್ವಾಸವನ್ನು ತುಂಬಬೇಕು ಅಂತ ಹೇಳ್ತಾರೆ. ಆಮೇಲೆ ಬೈ ವಿಚ್ ಇಂಟಲೆಕ್ಟ್ ಇಸ್ ಎಕ್ಸ್ಪ್ಯಾಂಡೆಡ್, ಬುದ್ಧಿ ಹೃದಯ ವಿಶಾಲಗೊಳ್ಬೇಕು. ಕೇವಲ ನಾನು, ನನ್ನ ಜಾಬು ಅಥವಾ ನನ್ನ ಕಾರು, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಪ್ರಮೋಷನ್ನು, ಇದ್ರ ಬಗ್ಗೆ ಅಲ್ಲ.
ನಾನೇನು ಮಾಡಬಲ್ಲೆ ಸಮಾಜಕ್ಕೋಸ್ಕರ, ಸಮಾಜದಿಂದ ಇಷ್ಟೊಂದು ಪಡೆದಿನಲ್ಲ, ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ನನಗೋಸ್ಕರ, ಅದೇ ರೀತಿಯಾಗಿ ಸಮಾಜದಿಂದ ಎಷ್ಟೊಂದು ಕೊಡುಗೆ ಬಂದಿದೆ, ಇಂಥದ್ದೊಂದು ಕಾಲೇಜಲ್ಲಿ ಇರಬೇಕು ಅಂತೇಳಿ ಎಷ್ಟೋ ಜನ ಶ್ರಮ ಪಟ್ಟಿದ್ದಾರೆ ಅದಕ್ಕೆ, ನಿಮಗೆ ವಿದ್ಯಾಭ್ಯಾಸ ಬರಬೇಕಾದ್ರೆ. ಹಾಗಾಗಿ ನಾನೇನು ಮಾಡಬಲ್ಲೆ, ದೇಶ ನಮಗೆ ಇಷ್ಟೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ಕೊಟ್ಟಿದ್ದ ದೇಶ, ಹಾಗಾಗಿ ಇದರ ಬಗ್ಗೆ ನಮಗೆ ಗೌರವ ಇರಬೇಕು, ಅದಕ್ಕೋಸ್ಕರ ನಾನು ಏನು ಮಾಡಬಲ್ಲೆ, ನನ್ನ ಕಡೆಯಿಂದ ಏನು ಮಾಡಬಲ್ಲೆ ಅಂತಕ್ಕಂಥ ಮನೋಭಾವವನ್ನು ಹೊಂದಿರಬೇಕು ನಾವು. ಹಾಗಾಗಿ ಅಂಥದ್ದೊಂದು ವಿದ್ಯಾಭ್ಯಾಸ ನಮಗೆ ಬೇಕು, ಬೈ ವಿಚ್ ಒನ್ ಕ್ಯಾನ್ ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್, ನಮ್ಮ ಕಾಲ ಮೇಲೆ ಸ್ವತಂತ್ರವಾಗಿ ನಿಂತುಕೊಳ್ತಕ್ಕಂತಹ ಅಂಥದ್ದೊಂದು ವಿದ್ಯಾಭ್ಯಾಸ ನಮಗೆ ಬೇಕು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಹಾಗಾಗಿ ಈ ಸ್ವತಂತ್ರವಾಗಿ ನಿಂತ್ಕೊಳ್ಳೋದಂದ್ರೆ ಏನು? ಒಂದು ಎಕನಾಮಿಕ್ ಫ್ರೀಡಮ್, ನಮ್ಮೆಲ್ಲರಿಗೂ ಗೊತ್ತಿದೆ, ಅದು ಬಹಳ ಅವಶ್ಯಕ. ಆದರೆ ಈಗಿನ ಕಾಲದಲ್ಲಿ ನಿಮಗೆ ಇನ್ನೂ ಒಂದು ವಿಷಯವನ್ನು ಹೇಳ್ತೇನೆ, ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಬೇಕು. ಸ್ವತಂತ್ರವಾಗಿ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ವಾಟ್ಸಾಪ್ ಮೆಸೇಜಿಂದ ಸಾವಿರಾರು ಜನ ಮುಂದೆ ಬರ್ತಿದ್ದಾರೆ, ಎದ್ದು ಯಾತಕ್ಕೆ ಹೋಗ್ತಿದ್ದಾರೆ, ಏನು ಮಾಡ್ತಾರೆ ಅಂತೇಳಿ ಗೊತ್ತಿಲ್ಲ. ನಾನು 2006 ತನಕ ಮಂಗಳೂರಿನಲ್ಲಿದ್ದೆ. ಮಂಗಳೂರಿನಲ್ಲಿ ಆ ಯೂನಿವರ್ಸಿಟಿ ಕಾಲೇಜ್ ಎದುರುಗಡೆ ಒಂದು ದಿವಸ ಹೋಗ್ತಾ ಇದ್ದೆ ಬೆಳಗ್ಗೆ. ಯುವಕರು ಒಂದಷ್ಟು ಜನ, ಅಂದರೆ ಕಾಲೇಜ್ ಸ್ಟೂಡೆಂಟ್ಸು ರ್ಯಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅಲ್ಲಿ ಒಂದು 3-4 ಜನರ ಹತ್ರ ಕೇಳಿದೆ, ಏನಕ್ಕೋಸ್ಕರ ಅಂತ ಕೇಳಿದೆ, ಯಾತಕ್ಕೋಸ್ಕರ ನೀವು ರ್ಯಾಲಿ ಮಾಡ್ತಿದ್ದಾರೆ ಅಂತೇಳಿ. ಅವ್ರು ನನ್ನ ಮುಖ ಹೀಗೆ ನೋಡ್ಬಿಟ್ಟು, ಹಿಂದುಗಡೆ ನಮ್ಮ ಲೀಡರ್ ಬರ್ತಾ ಇದ್ದಾರೆ, ಅವ್ರನ್ನ ಕೇಳಿ ಅಂತ ಹೇಳ್ತಾರೆ. ಇವನು ಆಲೋಚನೆ ಮಾಡಲಿಲ್ಲ, ಬಂದ್ಬಿಟ್ಟಿದ್ದಾನೆ, ಗೊತ್ತಾಯ್ತಲ್ಲ ಕಾಲೇಜಿಗೆ. ಯಾಕೆಂದರೆ ಕ್ಲಾಸ್ ಇಲ್ಲ ಅಷ್ಟೇ, ರ್ಯಾಲಿ ಅಂತ ಹೇಳಿದ್ರೆ ಕ್ಲಾಸ್ ಇಲ್ಲ, ಬಂದ್ಬಿಟ್ಟಿದ್ದಾನೆ ಅವನು. ಅದು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತೇಳಿ ಗೊತ್ತಿಲ್ಲ ಅವನಿಗೆ. ಆ ಥರದವರು ಆದರೆ, ಅಂದರೆ ಇದು ವೈಚಾರಿಕ ಸ್ವಾತಂತ್ರ್ಯ ನಿಮಗಿಲ್ಲ ಅಂತ ಹೇಳಿದ್ರೆ, ನಾನು ಏನು ಮಾಡ್ತೀನೋ ಆಲೋಚನೆ ಮಾಡಿ, ನನಗೂ ಒಳ್ಳೇದಾಗಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು, ದೇಶಕ್ಕೆ ಒಳ್ಳೇದಾಗಬೇಕು, ಆ ಥರದ್ದು ಮಾಡ್ತೀನಿ ಅಂತ ಹೇಳಿ ನೀವು ನಿರ್ಧಾರ ಮಾಡದೇ ಇದ್ದರೆ, ಆಲೋಚನೆ ಮಾಡಿ ಕೆಲಸ ಮಾಡದೇ ಇದ್ದರೆ, ಮತ್ತೆ ಆ ದಾಸ್ಯ ಬರುತ್ತೆ. ಆ ಬ್ರಿಟಿಷರು ನಮ್ಮನ್ನು ಆಳಿದ್ರು ನೋಡಿ, ಈಗ ಇಂಟೆಲೆಕ್ಚುಯಲಿ ದೇ ವಿಲ್ ರೂಲ್, ವರ್ಲ್ಡ್ ವಿಲ್ ರೂಲ್ ಅಸ್. ಸೊ ಹಾಗಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವೈಚಾರಿಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಹಾಗಾಗಿ ಆಲೋಚನೆ ಮಾಡಿ, ನಿಮಗೆ ವಿದ್ಯಾಭ್ಯಾಸ ಸಿಗ್ತಾ ಇದೆ, ಏನು ಓದ್ತೀರಾ, ಆಮೇಲೆ ಎಕ್ಸಾಮ್ ಪಾಸ್ ಆಗ್ತೀರಾ, ಒಂದು ಜಾಬ್ ಕೂಡ ಬರ್ತದೆ. ಬಂದ ಮೇಲೆ ನಿಮಗೆ ಗೊತ್ತಾಗ್ತದೆ, ಇಲ್ಲಿ ತನಕ ತಂದೆ ತಾಯಿಗಳು ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಅದಾದ್ಮೇಲೆ ನಿಮಗೆ ಸಮಸ್ಯೆ ಗೊತ್ತಾಗ್ತದೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಇಂಥದ್ದೊಂದು ಸಂದೇಶವನ್ನು ಕೊಟ್ಟಾಗ ಭಾರತ ದೇಶದಲ್ಲಿ ಏನಾಯಿತು? ಆವಾಗ ಭಾರತ ದೇಶದಲ್ಲೂ ಕೂಡ ನಮ್ಮ ಅದೇ ಪರಿಸ್ಥಿತಿ, ಸ್ವಾರ್ಥ ಮನೋಭಾವ. ಅಂಥವರು ಅಲ್ಲಿಯ ತನಕ ಎಷ್ಟೋ ಜನ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಅದು ಅಲ್ಲಲ್ಲಿ ಕೆಲವು ಕಡೆ ನಡೀತು, ಕೆಲವು ದಿವಸ ಆಯಿತು, ನಿಂತು ಹೋಗ್ಬಿಡ್ತಾ ಇತ್ತು ಹೊರತು ಒಂದು ದೇಶವ್ಯಾಪಿಯಾಗಿ ಅಲ್ಲಿ ತನಕ ನಡೀತಾ ಇರಲಿಲ್ಲ. 1897ರಲ್ಲಿ ಸ್ವಾಮಿ ವಿವೇಕಾನಂದ ಸಂದೇಶವನ್ನು ಕೊಟ್ಟರು. 1902ನೇ ಇಸ್ವಿಯಲ್ಲಿ ರಾಮಕೃಷ್ಣ ಮಿಷನ್ನ 97ನೇ ಇಸ್ವಿ ಸ್ಥಾಪನೆ ಮಾಡಿದ್ರು. 1902ನೇ ಇಸ್ವಿಯಲ್ಲಿ ಸ್ವಾಮಿ ವಿವೇಕಾನಂದರು ಶರೀರವನ್ನು ತ್ಯಾಗ ಮಾಡಿದ್ರು. 39 ವರ್ಷ ಕೆಲವು ತಿಂಗಳು ಸ್ವಾಮಿ ವಿವೇಕಾನಂದರು ಬದುಕಿದ್ದು. ದೇಹ ತ್ಯಾಗವನ್ನು ಮಾಡಿದ್ರು ಸ್ವಾಮಿ ವಿವೇಕಾನಂದ. ಇಡೀ ಪ್ರಪಂಚವನ್ನು ಸುತ್ತಿದ್ರಲ್ಲ, ಶರೀರ ಇದನ್ನು ಶ್ರಮವನ್ನು ಸಹಿಸಿಕೊಳ್ಳಲಿಲ್ಲ. ಹಾಗಾಗಿ ಅವರು ಶರೀರವನ್ನು ಬಿಟ್ಟು ಇನ್ನೊಂದು 3-4 ವರ್ಷದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಇತಿಹಾಸಕಾರರೆಲ್ಲ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಈ ಸಂದೇಶ ಅನ್ನತಕ್ಕಂಥದ್ದು ಅವ್ರು ಯಾವಾಗಲೂ ಬ್ರಿಟಿಷರನ್ನು ಒದ್ದೋಡಿಸಿ ಅಂತ ಯಾರಿಗೂ ಹೇಳಲಿಲ್ಲ, ಪೊಲಿಟಿಕಲ್ ಸ್ಪೀಚ್ ಎಲ್ಲೂ ಮಾಡಲಿಲ್ಲ. ಸ್ವಾಮಿ ವಿವೇಕಾನಂದ ವಾಸ್ ನಾಟ್ ಎ ಪೊಲಿಟಿಷಿಯನ್, ಟು ಬಿ ವೆರಿ ಕ್ಲಿಯರ್. ಆದರೆ ಅವರೊಬ್ಬ ದೇಶಭಕ್ತರು. ದೇಶಕ್ಕೆ ಏನು ಬೇಕು, ಏನು ಮಾಡಬೇಕು, ಯುವಕರೇನು ಮಾಡಬೇಕು. ಒಂದು ಕಡೆಗೆ ಹೇಳ್ತಾರೆ ಅವರು, ನಿಮ್ಮ ದೇಶವನ್ನು ಉದ್ಧಾರ ಮಾಡಬೇಕಾದ್ರೆ ಬ್ರಿಟಿಷರು ನಿಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ರೈಲ್ವೆ ಲೈನ್ ಹಾಕಿದ್ರಲ್ಲ, ಯಾತಕ್ಕೆ ಅಂದರೆ ಅಲ್ಲಲ್ಲಿರ್ತಕ್ಕಂಥ ಆ ಖನಿಜಗಳು ಅವುಗಳನ್ನೆಲ್ಲ ತೊಗೊಂಡು ಬಂದು ಇದಕ್ಕೆ ತೊಗೊಂಡು ಬರೋದು, ಆ ಫ್ಯಾಕ್ಟ್ರಿಗಳು ಅದು ನಡೆಸೋಕ್ಕೆ. ಆಮೇಲೆ ಭಾರತ ದೇಶವನ್ನು ಲೂಟಿ ಮಾಡ್ಕೊಂಡು ಅದನ್ನ ಇಂಗ್ಲೆಂಡಿಗೆ ತೊಗೊಂಡು ಹೋಗ್ಲಿಕ್ಕೆ ಹಾಕಿದ್ದಾರೆ ರೈಲ್ವೆ ಲೈನ್. ಸ್ಕೂಲು ಕಾಲೇಜು ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯೂನಿವರ್ಸಿಟಿ ಅದು ನಮ್ಮನ್ನು ಯಾತಕ್ಕೋಸ್ಕರ ಎಜುಕೇಟ್ ಮಾಡಬೇಕು, ಯಾಕೆಂತ ಹೇಳಿದ್ರೆ ಬ್ರಿಟಿಷರ ಆಡಳಿತವನ್ನು ಮುಂದುವರಿಸಲಿಕ್ಕೆ ಹೊರತು ಈ ದೇಶವನ್ನು ಉದ್ಧಾರ ಮಾಡಲಿಕ್ಕಲ್ಲ. ಹಾಗಾಗಿ ನೀವು ನಮ್ಮ ದೇಶ ಉದ್ಧಾರವಾಗಬೇಕು ಅಂತ ಹೇಳಿದ್ರೆ ನಮ್ಮದೇ ಲೆಜಿಸ್ಲೇಷನ್ ಇರಬೇಕು, ಕಾನೂನುಗಳಿರಬೇಕು, ಕಾಯ್ದೆ ಇರಬೇಕು, ಪ್ಲಾನಿಂಗ್ ಎಲ್ಲ ನಾವು ಮಾಡಿಕೊಳ್ಬೇಕು. ಆಗಲೇ ಈ ದೇಶ ಉದ್ಧಾರವಾಗಲಿಕ್ಕೆ ಸಾಧ್ಯ. ಹಾಗಾಗಿ ಹ್ಯಾವ್ ಯುವರ್ ಓನ್ ಗವರ್ಮೆಂಟ್, ಸ್ವತಂತ್ರವಾಗಿರ್ತಕ್ಕಂತಹ ಸರ್ಕಾರವನ್ನು ನೀವು ಇದು ಮಾಡಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಆ ದೃಷ್ಟಿಯಲ್ಲಿ ಜನರನ್ನು ಪ್ರೇರಣೆ ಮಾಡಿದ್ರು. ಇದರಿಂದ ಈಗ ಏನಾಯಿತು, ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗೋ ಮೊದಲು ಸ್ವಾಮಿ ವಿವೇಕಾನಂದರನ್ನು ಭೇಟಿ ಮಾಡಿದ್ರು ಅವರು ಪುಣೆಯಲ್ಲಿ. ಅದಾದಮೇಲೆ ಕೂಡ ಸ್ವಾಮಿ ವಿವೇಕಾನಂದರು ಅಮೆರಿಕನ್ ತಿರುಗಿ ಬಂದ ಮೇಲೆ ಇನ್ನೊಂದು ಸಲ ಬಂದು ಭೇಟಿ ಮಾಡಿದರು. ಯಾಕೆಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರ ಸಂದೇಶ ಕೊಲಂಬೋ ಟು ಅಲ್ಮೋರಾ ಅಂತ ಹೇಳಿ, ಕೊಲಂಬೋಯಿಂದ ಅಲ್ಮೋರಕ್ಕೆ ಅಂತ ಹೇಳಿ ಒಂದು ಲೆಕ್ಚರ್ ಸೀರೀಸ್ ಇದೆ ಸ್ವಾಮಿ ವಿವೇಕಾನಂದರದ್ದು. ಅದನ್ನು ಓದಿ, ಎಲ್ಲ ಯುವಕರು ಓದಬೇಕು. ಭಾರತ ದೇಶ ಅಂದರೆ ಏನು, ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಇದನ್ನೆಲ್ಲ ಸ್ಪಷ್ಟವಾಗಿ ಅದರಲ್ಲಿ ಹೇಳ್ತಾರೆ. ಅದನ್ನು
ಹೀಗಾಗಿ ಸ್ವಾಮಿ ವಿವೇಕಾನಂದರು ಭಾಳ ಆಗಲೇ ಪ್ರಸಿದ್ಧರಾಗಿದ್ದರು. ಅವರನ್ನು ಭೇಟಿ ಮಾಡಲಿಕ್ಕೆ ಪುನಃ ಬರ್ತಾರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್. ಅವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೊಂದು ಅವ್ರದ್ದು ಕಾಂಟ್ರಿಬ್ಯೂಷನ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತದ ರಾಷ್ಟ್ರೀಯತೆಯ ಜನಕ ಸ್ವಾಮಿ ವಿವೇಕಾನಂದರು, ಹಿ ಈಸ್ ದಿ ಫಾದರ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಂತ ಹೇಳಿ ಇವರು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಹೇಳ್ತಾರೆ ಅಂಥವ್ರು. ಅದಾದಮೇಲೆ ಇನ್ನೊಬ್ಬರು ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. 1920ನೇ ಇಸ್ವಿಯಲ್ಲಿ ಬೇಲೂರು ಮಠ, ಸ್ವಾಮಿ ವಿವೇಕಾನಂದರು ತಮ್ಮ ಕಳೆಯ ದಿನಗಳ ಕಳೆದಂಥ ಬೇಲೂರು ಮಠ ಸ್ಥಾಪಿಸಿರ್ತಕ್ಕಂಥದ್ದು. ಅಲ್ಲಿ ಬಂದಿದ್ದರು. ಅಲ್ಲಿ ಭೇಟಿ ಮಾಡುವಾಗ ಒಂದು 500 ಜನ ಯುವಕರೆಲ್ಲ ಬಂದಿದ್ರಲ್ಲಿ. ಅಲ್ಲಿ ಗಾಂಧಿಯವರು ಏನಾದರೂ ಸ್ಪೀಚ್ ಮಾಡ್ತಾರೆ ಅಂತ ಹೇಳಿ. ಆದರೆ ಅವರಿಗೆಲ್ಲ ಮಹಾತ್ಮ ಗಾಂಧಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಇನ್ನು ಮಹಾತ್ಮ ಗಾಂಧಿ ಆಗಿರಲಿಲ್ಲ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ನಾನು ಇಲ್ಲಿ ಬಂದಿದ್ದು ಯಾವುದೋ ಪೊಲಿಟಿಕಲ್ ಸ್ಪೀಚ್ ಮಾಡಲಿಕ್ಕಲ್ಲ, ಸ್ವಾಮಿ ವಿವೇಕಾನಂದರು ತಮ್ಮ ಕಡೆಯ ದಿನಗಳನ್ನು ಕಳೆದಿರ್ತಕ್ಕಂಥ ಸ್ಥಳದಲ್ಲಿ ಆ ಪವಿತ್ರ ವಾತಾವರಣ ಅನುಭವಿಸಲಿಕ್ಕೆ, ಅಲ್ಲಿಂದ ಸ್ಫೂರ್ತಿಯನ್ನು ಪಡೆದುಕೊಳ್ಳಿಕ್ಕೆ ಬಂದಿದ್ದೀನಿ. ಐ ಹ್ಯಾವ್ ರೆಡ್ ಥೊರೋಲಿ ದ ಲೈಫ್ ಆ್ಯಂಡ್ ಮೆಸೇಜ್ ಆಫ್ ಸ್ವಾಮಿ ವಿವೇಕಾನಂದ. ಆಫ್ಟರ್ ಹ್ಯಾವಿಂಗ್ ರೆಡ್ ಇಟ್, ಮೈ ಲವ್ ಫಾರ್ ಇಂಡಿಯಾ ಹ್ಯಾಸ್ ಇನ್ಕ್ರೀಸ್ಡ್ 1000-fold. ಅಂದರೆ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳನ್ನು ನಾನು ಓದಿದ್ದೇನೆ. ಓದಿದ ಮೇಲೆ ನನ್ನಲ್ಲಿರ್ತಕ್ಕಂಥ ದೇಶಭಕ್ತಿ 1000 ಪಾಲು ಹೆಚ್ಚಾಯಿತು ಅಂತ ಹೇಳ್ತಾರೆ ಮಹಾತ್ಮ ಗಾಂಧಿ. ಅದೇ ರೀತಿಯಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದರನ್ನು ಅವರು ನೋಡಲಿಲ್ಲ, ಆದರೆ ಅವರು ಸೋದರಿ ಸಿಸ್ಟರ್ ನಿವೇದಿತ ಸ್ವಾಮಿ ವಿವೇಕಾನಂದರ ಶಿಷ್ಯೆ, ಅವರ ಮೂಲಕ ಅವರಿಗೆ ಸ್ವಾಮಿ ವಿವೇಕಾನಂದರ ಪರಿಚಯವಾಗುತ್ತೆ. ಅವರ ಫ್ರೆಂಡ್ ಒಬ್ಬರು ಮನೆಯಲ್ಲಿ ಸ್ವಾಮಿ ವಿವೇಕಾನಂದರ ಕೃತಿಗಳನ್ನು ಓದಿದ ಮೇಲೆ ಅವರು ಆಗ 16-17 ವರ್ಷ ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ. ಅವರು ಏನೋ ಒಂದು ಮಾಡಬೇಕು ಅಂತಕ್ಕಂಥದ್ದು ಒಂದು ಮನಸ್ಸಿನಲ್ಲಿದೆ, ಆದರೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ. ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಸಂದೇಶಗಳನ್ನು ಓದಿದ ಮೇಲೆ ಅವ್ರು ಹೇಳ್ತಾರೆ, ದೆರ್ ವಾಸ್ ಸಚ್ ಎ ಟ್ರಾನ್ಸ್ಫಾರ್ಮೇಷನ್ ನೆವರ್ ಟು ಕಮ್ ಬ್ಯಾಕ್ ಅಗೇನ್ ಟು ದಿ ಮಂಡೇನ್ ವರ್ಲ್ಡ್. ಸೊ ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಒಂದು ವೇಳೆ ಈಗ ಬದುಕಿತ್ತಾ ಇದ್ದರೆ ನಾನು ಅವರ ಪಾದ ಸೇವೆ ಮಾಡ್ತಾ ಇದ್ದೆ, ಅವರು ನನ್ನ ಗುರು. ಈ ದೇಶವನ್ನು ಹೇಗೆ ಸೇವೆ ಮಾಡಬೇಕು ಅನ್ನತಕ್ಕಂಥದ್ದು, ದೇಶ ಸೇವೆಯೇ ನನ್ನ ಧರ್ಮ ಅನ್ನತಕ್ಕಂಥದ್ದು ಕಲಿಸ್ಕೊಟ್ಟಿದ್ದ ನನಗೆ ಸ್ವಾಮಿ ವಿವೇಕಾನಂದರು. ನನ್ನಂತ ಎಷ್ಟೋ ಜನ ಯುವಕರಿಗೆ ಸ್ವಾಮಿ ವಿವೇಕಾನಂದರು ಸ್ಫೂರ್ತಿದಾಯಕರಾಗಿದ್ದಾರೆ. ಆ ಸಮಯದಲ್ಲಿ ಇಷ್ಟೊಂದು ಈ ಒಂದು ಚಳುವಳಿಯದೆಲ್ಲ ಪ್ರಾರಂಭ ಆಯ್ತಲ್ಲ, ಸಂಗ್ರಾಮ ಎಲ್ಲ ಪ್ರಾರಂಭ ಆಯ್ತಲ್ಲ, ಇದನ್ನು ಹೇಗೆ ಹಿಮ್ಮೆಟ್ಟು ಹಾಕೋದು ಅಂತ ಹೇಳಿ ನೋಡಲಿಕ್ಕೆ ಆ ಬ್ರಿಟಿಷ್ ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ, ಒಬ್ಬ CID ಆಫೀಸರ್ನ ಕರೆಸಿದ್ರು. CID ಆಫೀಸರ್ನ 1914ರಲ್ಲಿ ಚಾರ್ಲಸ್ ಟೆಗಾರ್ತ್ ಅಂತ ಹೇಳಿ ಅವ್ರನ್ನ ಕಳಿಸಿದ್ರು. ಅವರೇನು ಮಾಡಿದ್ರು ಅಂತ ಹೇಳಿದ್ರೆ, ಎಷ್ಟೋ ಜನ ಆ ಚಳುವಳಿ ಇವರೆಲ್ಲ ಇರ್ತಾರಲ್ಲ, ಅವರಲ್ಲಿ ಯುವಕರಿದ್ದರು, ಆಮೇಲೆ ತೀವ್ರವಾದಿಗಳಿದ್ದರು, ಆಮೇಲೆ ಸೌಮ್ಯವಾದಿಗಳಿದ್ದರು, ಹೀಗೆ ಬೇರೆಲ್ಲ ಇದ್ದರು. ಅವರು ಎಲ್ಲ ಕಡೆಗೆ ಹೋಗಿ ಇದು ಮಾಡಿದ ಮೇಲೆ ಎಷ್ಟೋ ಕಡೆಗೆ ರೇಡ್ ಮಾಡುವಾಗ, ಅವ್ರ ಮನೆಗಳಲ್ಲಿ ರೇಡ್ ಮಾಡುವಾಗ 2 ಸಿಗ್ತಾ ಇತ್ತಂತೆ ಅವರಿಗೆ. ಒಂದು ಭಗವದ್ಗೀತೆ, ಇನ್ನೊಂದು ಸ್ವಾಮಿ ವಿವೇಕಾನಂದರ ಕೊಲಂಬೋ ಟು ಆಲ್ಮೋರ ಲೆಕ್ಚರ್ಸು ಆರ್ ಲೆಟರ್ಸ್ ಆಫ್ ಸ್ವಾಮಿ ವಿವೇಕಾನಂದ, ಅವರ ಪತ್ರಾವಳಿ, ಸ್ವಾಮಿ ವಿವೇಕಾನಂದರ ಪತ್ರಗಳು. ಅದರ ಇದು ಸಿಗ್ತಾ ಇತ್ತಂತೆ. ಯಾತಕ್ಕೋಸ್ಕರ? ಗೆಟಿಂಗ್ ಇನ್ಸ್ಪಿರೇಷನ್ ಫ್ರಮ್ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ? ತ್ಯಾಗ ಮತ್ತು ಸೇವೆ ಭಾರತದ ಆದರ್ಶ. ಹೀಗಾಗಿ ದೇಶಕ್ಕೋಸ್ಕರ ತ್ಯಾಗವನ್ನು ಮಾಡಿ, ತಾಯಿ ಬಲಿದಾನ ಕೇಳ್ತಾ ಇದ್ದಾಳೆ ಈಗ ಬನ್ನಿ ಅಂಥೇಳಿ, ಅದರಿಂದ ಇನ್ಸ್ಪೈರ್ ಆಗಿ ಎಷ್ಟೋ ಜನ ತಮ್ಮ ಜೀವನವನ್ನು ಬಲಿಗಿಟ್ರು. ಇನ್ನೊಂದು ಏನಾಯಿತು ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ರಾಮಕೃಷ್ಣ ಮಿಷನ್ ಮೇಲೆ ಒಂದು ಕಣ್ಣಿಟ್ಟಿತ್ತು. ಯಾಕೆಂತ ಹೇಳಿದ್ರೆ, ಆ ಸಮಯದಲ್ಲಿ ಎಷ್ಟೋ ಜನ ಈ ರಾಮಕೃಷ್ಣ ಮಿಷನ್ನಿಂದ ಇದ್ದವರು ಹೋಗಿ ಇದಕ್ಕೆ ಸೇರಿದ್ದಾರೆ, ಸ್ವಾತಂತ್ರ್ಯ ಚಳುವಳಿಗೆ ಸೇರಿದ್ದಾರೆ. ಅದಲ್ಲದೆ ಕೆಲವರೆಲ್ಲ ಸ್ವಾಮಿ ವಿವೇಕಾನಂದರ ಅಧ್ಯಯನವನ್ನು ಮಾಡಿದ ಮೇಲೆ ಸ್ವಾತಂತ್ರ್ಯ ಚಳುವಳಿ ಮಾಡಿ ಅದನ್ನ ಬಿಟ್ಬಿಟ್ಟು ರಾಮಕೃಷ್ಣ ಮಿಷನ್ ಸೇರಿದ್ರು. ಹೀಗೆಲ್ಲ ಆಗಿದ್ದರಿಂದ ರಾಮಕೃಷ್ಣ ಮಿಷನ್ ಬ್ಯಾನ್ ಮಾಡಬೇಕು ಅಂತ ಕೂಡ ಇತ್ತು ಅವರಿಗೆ, ಆ ಒಂದು ಅಲ್ಲಿ ತನಕ. ಅದಲ್ಲದೆ ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನೆಲ್ಲ ಬ್ಯಾನ್ ಮಾಡಬೇಕು ಅಂಥೇಳಿ. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಆ ಒಂದು ಇದು ಸ್ವಾಮಿ ವಿವೇಕಾನಂದರದ್ದು. ಅದು ಹೇಗೆ ಅಂತ ಹೇಳಿದ್ರೆ, ಗುಪ್ತಗಾಮಿನಿ ಅಂತ ಹೇಳ್ತಾರೆ. ನಾವು ಅಲಹಾಬಾದ್ಗೆ ಹೋದರೆ, ಪ್ರಯಾಗರಾಜ್ ಅಲ್ಲಿ ಹೋದರೆ ಗಂಗೆ ಯಮುನೆ ಸರಸ್ವತಿಗಳ ಸಂಗಮ ಇದೆ. ಗಂಗಾ ಯಮುನ ಎರಡೂ ಕಾಣ್ತದೆ ನಮಗೆ, ಸರಸ್ವತಿ ಕಾಣೋದಿಲ್ಲ. ಗುಪ್ತಗಾಮಿನಿ ಅಂತ ಹೇಳ್ತಾರೆ. ಹಾಗೆಯೇ ಸ್ವಾಮಿ ವಿವೇಕಾನಂದರ ಈ ಸ್ಫೂರ್ತಿ ಅಂತಕ್ಕಂಥದ್ದು ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಂದು ಗುಪ್ತವಾಗಿ ಎಲ್ಲರಿಗೂ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಇದರ ಹಿಂದೆ ಇರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸ್ಫೂರ್ತಿ. ಎಷ್ಟೇ ಮುಖಂಡರು ನೋಡಿ, ನೀವು ಇತಿಹಾಸವನ್ನು ಓದಿದ್ರೆ, ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸವನ್ನು ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಹಾಗಾಗಿ ಸ್ವಾಮಿ ವಿವೇಕಾನಂದರ ತತ್ವ ಅಂತಕ್ಕಂಥದ್ದು ಅಲ್ಲಿಗೆ ಬಿಡಲಿಲ್ಲ. ನೀವು ಕೂಡ ಒಂದು ವೇಳೆ ಸ್ವಾಮಿ ವಿವೇಕಾನಂದರ ಅಧ್ಯಯನ ಮಾಡಿದ್ರೆ ಯು ವಿಲ್ ಬಿಕಮ್ ಎ ಗ್ರೇಟ್ ಪರ್ಸನ್. ಹೇಗೆ ಒಬ್ಬ ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳೀತಾನೆ. ಏನು ಮಾಡ್ತಾರೆ ಅಂದರೆ ಸ್ವಾಮಿ ವಿವೇಕಾನಂದರು ಈಗ
ನಾನೇನು ಮಾಡಬಲ್ಲೆ ಅನ್ನತಕ್ಕಂಥದ್ದೊಂದು ಮನೋಭಾವ ಇರ್ತದೆ ನೋಡಿ, ಅಲ್ಲಿಂದ ನಾನು ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಮನೋಭಾವಕ್ಕೆ ಬರ್ತೀರಿ ನೀವು. ಆಮೇಲೆ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ಸ್ವಾಮಿ ವಿವೇಕಾನಂದ ಅಧ್ಯಯನ ಮಾಡಿದ್ರೆ ನಾನು ಸಾಧಿಸಿ ತೀರ್ತೇನೆ ಅಂತಕ್ಕಂಥ ಮನೋಭಾವಕ್ಕೆ ನೀವು ಬರ್ತೀರಾ. ಹೀಗಾಗಿ ಎಷ್ಟೋ ಜನರ ಉದಾಹರಣೆಗಳಲ್ಲಿದೆ. ಈಗ ಅದಕ್ಕೆಲ್ಲ ಸಮಯ ಇಲ್ಲ ಅದೆಲ್ಲ ಉದಾಹರಣೆ ಹೇಳಲಿಕ್ಕೆ, ಉದಾಹರಣೆಗಳನ್ನೆಲ್ಲ ಕೊಡಲಿಕ್ಕೆ. ಆದರೆ ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅದಾದಮೇಲೆ ಕೂಡ ಎಷ್ಟೋ ಜನ ಈ ಸಾಮಾಜಿಕ ಸೇವೆ ಮಾಡಿರ್ತಕ್ಕಂಥವ್ರು, ಆಮೇಲೆ ಪ್ರತಿಯೊಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಸ್ವಾಮಿ ವಿವೇಕಾನಂದರಿಂದ ಸ್ಫೂರ್ತಿಯನ್ನು ಪಡೆದರು. ಜಮ್ಶೆಡ್ಜಿ ಟಾಟಾ ಅವರೊಬ್ಬ ಬಿಸ್ನೆಸ್ ಮೆನ್ ಆಗಿದ್ದರು. ಸ್ವಾಮಿ ವಿವೇಕಾನಂದರು ಅಂದರೆ ಅಮೆರಿಕಕ್ಕೆ ಹೋಗುವಾಗ ಅವರು ಸಿಕ್ಕಿದ್ರು. ಕೊನೆಗೆ ಅವ್ರು ಏನಾದರೂ ಇಂಡಸ್ಟ್ರಿಯಲಿಸ್ಟ್ ಆದರು. ಜಮ್ಶೆಡ್ಜಿ ಟಾಟಾ ಬರೀ ಅಷ್ಟೇ ಅಲ್ಲ, ಇಂಡಿಯನ್ ಯೂನಿವರ್ಸಿಟಿ ಆಫ್ ಸೈನ್ಸಸ್ ಬ್ಯಾಂಗ್ಳೂರ್, ಈಗಲೂ ಕೂಡ ಸೈನ್ಸ್ ಯಾರು ಸ್ಟಡಿ ಮಾಡ್ತಾರೋ ಗೊತ್ತಿದೆ, ಅದರ ಸ್ಥಾಪನೆಯನ್ನು ಟಾಟಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಸ್ಥಾಪನೆ ಮಾಡಲಿಕ್ಕೆ ಕಾರಣೀಭೂತವಾಯ್ತದು. ಹೀಗೆ ಸ್ವಾಮಿ ವಿವೇಕಾನಂದರ ಸ್ಫೂರ್ತಿ ಹೇಗೆ ಎಷ್ಟೆಷ್ಟಿತ್ತು ಅಂತ ಹೇಳಿದ್ರೆ, ಆ ಭಾರತದ ಮಾತೆಯ ಬಗ್ಗೆ ಒಂದು ಸ್ಫೂರ್ತಿಯನ್ನು, ಅಂಥದ್ದೊಂದು ಸ್ಫೂರ್ತಿ ಈಗಲೂ ಕೂಡ ನಮಗೆ ಬೇಕು. ನನ್ನ ಸಲಹೆ ಏನು ಅಂತ ಹೇಳಿದ್ರೆ, ಆ ಸ್ವಾತಂತ್ರ್ಯದ ಸಂಗ್ರಾಮದ ಜೊತೆಗೆ ಸ್ವಾಮಿ ವಿವೇಕಾನಂದ ಸ್ಫೂರ್ತಿ ಹೊರಟು ಹೋಗಲಿಲ್ಲ, ಈಗಲೂ ಕೂಡ ಇದೆ ಸ್ವಾಮಿ ವಿವೇಕಾನಂದ ಚಿರಯೌವನ. ಹಾಗಾಗಿ 12th ಜನವರಿ 12ನೇ ಜನವರಿ ಭಾರತ ದೇಶದಲ್ಲಿ ನಿಮ್ಗೆ ಗೊತ್ತಾ ಏನು ವಿಶೇಷ ದಿನ ಅಂತ ಹೇಳಿ? ಅದು ನ್ಯಾಷನಲ್ ಯೂತ್ ಡೇ. ನ್ಯಾಷನಲ್ ಯೂತ್ ಡೇ 12th ಜನವರಿ. ಯಾಕೆ ಗೊತ್ತಾ? ಸ್ವಾಮಿ ವಿವೇಕಾನಂದರ ಬರ್ಡೇ ಅದು. ಸ್ವಾಮಿ ವಿವೇಕಾನಂದರ ಬರ್ಡೇ ನಮ್ಮ ದೇಶದಲ್ಲಿ 1985ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ವಿ ಅದನ್ನ ಆಚರಣೆ ಮಾಡಲಿಕ್ಕೆ. 12ನೇ ಜನವರಿ ಆಗ ಸಂಕ್ರಾಂತಿ ಎಲ್ಲ ಬರ್ತದೆ, ಹಾಗಾಗಿ ನಿಮಗೆಲ್ಲ ರಜೆ. ಆದರೆ ವಿಷಯ ಏನು ಅಂತ ಹೇಳಿದ್ರೆ, ಅದು ಸ್ವಾಮಿ ವಿವೇಕಾನಂದರ ಬರ್ಡೇ ನ್ಯಾಷನಲ್ ಯೂತ್ ಡೇ ನಿಮಗೋಸ್ಕರ. ಹಾಗಿದ್ರೆ ಯಾಕೆ ಸ್ವಾಮಿ ವಿವೇಕಾನಂದ ಒಬ್ಬ ಸನ್ಯಾಸಿಯನ್ನು ಯಾಕೆ ಯೂತ್ ಡೇ ಅಂತ ಹೇಳಿ ಮಾಡಿದ್ರು? ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಪವರ್ ಆಫ್ ಸ್ವಾಮಿ ವಿವೇಕಾನಂದಸ್ ಮೆಸೇಜ್ ಇನ್ ಟ್ರಾನ್ಸ್ಫಾರ್ಮೇಷನ್ ಎಲ್ಲಿ ಬರ್ತದೆ? ಬುದ್ಧಿಯಲ್ಲಿ, ಆಲೋಚನೆಯಲ್ಲಿ. ನಮ್ಮಲ್ಲಿ ಬೇರೆ ಎಲ್ಲ ಶಕ್ತಿಗಳು ಇವೆ, ನೀವು ವಿದ್ಯಾಭ್ಯಾಸವನ್ನು ಮಾಡಿದ್ರೆ ಎಲ್ಲವೂ ಇದೆ ನಿಮ್ಮಲ್ಲಿ. ಆದರೆ ಸರಿಯಾದ ಆಲೋಚನೆ, ಆತ್ಮವಿಶ್ವಾಸ ಹಾಗೂ ನೀತಿ ಮಾರ್ಗದಲ್ಲಿ ನಾನು ನಡಿಬೇಕು, ದೇಶ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನೀವು ಮುಂದುವರೆದ್ರೆ, ನಾನು ಅಂತ ಹೇಳಿದಾಗ ನಿಮ್ಮ ಶಕ್ತಿ ಅಲ್ಲಿಗೆ ಸೀಮಿತವಾಗುತ್ತೆ. ಯಾವಾಗ ನೀವು ಸಮಾಜ, ದೇಶ ಅಂತ ಹೇಳಿ ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತೀರೋ, ಆಗ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ ಇನ್ನೂ ಬೆಳೆಯುತ್ತೆ, ವ್ಯಾಪ್ಯವಾಗಿ ಬೆಳೆಯುತ್ತೆ. ಯಾಕೆಂತ ಹೇಳಿದ್ರೆ ನಿಮ್ಮನ್ನೊಬ್ಬನ್ನೇ ನೋಡ್ಕೊಳ್ಳಿಕ್ಕಂತ ಹೇಳಿಲ್ಲ ಭಗವಂತ ಶಕ್ತಿ ಕೊಟ್ಟಿದ್ದು, ಇದು ಪ್ರಪಂಚವನ್ನೇ ಪ್ರಭಾವಶಾಲಿಯಾಗಿ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡಿದ್ರೆ ಆಗತ್ತೆ. ಹಾಗಾಗಿ ಅಂಥದ್ದೊಂದು ಪ್ರಯತ್ನವನ್ನು ಮಾಡಿ, ಈ ಒಂದು ಸಾಮಾನ್ಯ ಕಾಲೇಜು ಇದರಲ್ಲಿ, ಹಳ್ಳಿಯ ಕಾಲೇಜು ಇದರಲ್ಲಿ ಇರ್ತಕ್ಕಂಥವ್ರು ಗೊತ್ತಿಲ್ಲ, ಬರುವ ದಿನಗಳಲ್ಲಿ ಈ ದೇಶದ ಒಬ್ಬ ಪ್ರಧಾನಿಯಾಗಿಯೋ ಅಥವಾ ಯಾವುದೋ ಒಂದು ದೇಶದ ಮುಖ್ಯಮಂತ್ರಿಯಾಗಿಯೋ ಅಥವಾ ದೇಶದ ಕಮಾಂಡರ್ ಆಗಿಯೋ, ನಮ್ಮ ಕ್ಯಾಪ್ಟನ್ ಥರ ಆರ್ಮಿಯಲ್ಲಿ ಇದು ಮಾಡೋದಾಗಿಯೋ, ಯಾವುದೋ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರ. ಆ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರ ಸಂದೇಶವನ್ನು ಜ್ಞಾಪಕ ಇಟ್ಕೊಳ್ಳಿ. ಈ ದೇಶ ನಮಗೆ ಎಷ್ಟೋ ಕೊಟ್ಟಿದೆ, ಅದನ್ನು ನಾವು ದೇಶಕ್ಕೆ ತಿರುಗಿ ಕೊಡಬೇಕು, ಸೇವೆಯನ್ನು ಮಾಡಬೇಕು. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಸಹೋದರ ಸಹೋದರಿಯರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಜಾತಿ ಮತ ಅಂತ ಹೇಳಿ ಅಲ್ಲ, ಎಲ್ಲರೂ ನಮ್ಮ ಸಹೋದರ ಸಹೋದರಿಯರು. ಹಾಗಾಗಿ ಈ ದೇಶಕ್ಕೋಸ್ಕರ ನೀವು ಕೆಲಸ ಮಾಡಿ ಅಂತ ಹೇಳಿ ಹೇಳಿದಂತಹ ಸ್ವಾಮಿ ವಿವೇಕಾನಂದರ ಸಂದೇಶ ಈಗಲೂ ಕೂಡ ನಮಗೆ ಬೇಕು. ಅಧ್ಯಯನವನ್ನು ಮಾಡಿ, ಅದರಿಂದ ವ್ಯಕ್ತಿಗತವಾಗಿ ನಿಮಗೆ ಪ್ರಯೋಜನವಾಗುತ್ತೆ. ಮೊದಲನೇದಾಗಿ ಆತ್ಮವಿಶ್ವಾಸ, ಅದಾದಮೇಲೆ ವಿಶಾಲವಾಗಿರ್ತಕ್ಕಂಥ ಆಲೋಚನೆ, ಅದ್ರ ಜೊತೆಗೆ ನಾನು ಈ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಏನು ಮಾಡಬಲ್ಲೆ ಅಂತ ಹೇಳಿ ಆಲೋಚನೆ ಮಾಡೋದ್ರ ಮೂಲಕ ಯುವರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಆ್ಯಂಡ್ ದ ಕಂಟ್ರಿ ಎಟ್ ಲಾರ್ಜ್.